ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ನ ಚಾಪ್ಟರ್ ರಿವ್ಯೂಗೆ. ಅಂಡ್ ಈ ಚಾಪ್ಟರ್ ಒಂಥರ ಲೋಕಿ ಮತ್ತೆ ಈಮುನ 1-on-1 ಫೈಟ್ ಇದೆ. ಸೊ ಇದ್ರಲ್ಲಿ ಯಾವ್ದೇ ತರ ಲೂಫಿ ಇನ್ವಾಲ್ವ್ ಆಗೋಲ್ಲ. ಸೊ ಬರೀ ಲೋಕಿ ಮಾತ್ರ ಇವಾಗ ಈಮುನ ಫೈಟ್ ಆಡ್ತಿರೋದು. ಸೊ ಇಟ್ಸ್ ಸೂಪರ್ ಕ್ರೇಜಿ. ಅಂಡ್ ಇದ್ರ ಬಗ್ಗೆ ನಾನು ತುಂಬಾ ವಿಷಯ ಎಲ್ಲ ತಿಳ್ಕೊತೀವಿ. ಮತ್ತೆ ವಾಯ್ಡ್ ಸೆಂಚುರಿ ಜಾಯ್ ಬಾಯ್ ನ ಕೂಡ ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಸೊ ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ಹೆವಿ ಎಕ್ಸೈಟ್ ಆಗಿದ್ದೀನಿ ಚಾಪ್ಟರ್ ಓದಾಗಿಂತ ರಿವ್ಯೂ ಮಾಡ್ಬೇಕು ಅಂತ. ಸೊ ಲೆಟ್ ಸ್ಟಾರ್ಟ್. ಇವತ್ತು ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು 1181. ಚಾಪ್ಟರ್ ನ ಹೆಸರು ಎ ಗಾಡ್ ಅಂಡ್ ಎ ಡೆವಿಲ್. ಸೊ ಹೌದು, ಇದೇ ಚಾಪ್ಟರ್ ಹೆಸರು ಎ ಗಾಡ್ ಅಂಡ್ ಎ ಡೆವಿಲ್. ಎರಡೂ ಕೂಡ ಒಂದೇ ಚಾಪ್ಟರ್ ಹಾಕ್ಬಿಡ್ತಾರೆ. ಸೊ ಕ್ರೇಜಿ ಆಗಿರುತ್ತೆ. ಸೊ ಚಾಪ್ಟರ್ ನ ನೋಡೋಕ್ಕಿಂತ ಮುಂಚೆ ಆಬ್ವಿಯಸ್ಲಿ ನಾವು ಕವರ್ ಪೇಜ್ ರಿಕ್ವೆಸ್ಟ್ ನ ನೋಡಿರ್ತೀವಿ. ಈ ಕವರ್ ಪೇಜ್ ಸ್ಟೋರಿ ನಮ್ಗೆ ಸಿಕ್ಕಿರೋದು ಈ ಸರಿ ಕ್ಯಾರೆಟ್. ಹೌದು, ಕ್ಯಾರೆಟ್ ನ ನೋಡ್ತೀವಿ ನಾವು. ಸೊ ಆಬ್ವಿಯಸ್ಲಿ ಸಖತ್ ರಿಕ್ವೆಸ್ಟ್ ಸ್ಟೋರಿ ಆಗಿರೋದ್ರಿಂದ ಯಾವ್ದಾರ ಕಂಟಿನ್ಯೂಷನ್ ಇಲ್ಲ. ನನ್ಗೆ ಇನ್ನೂ ಯಾಕೆ ವೇಟ್ ಮಾಡ್ತಾ ಇದೀನಿ ಅಂದ್ರೆ, ಯಾಮಾಟೋ ಕವರ್ ಪೇಜ್ ಸ್ಟೋರಿ ಮುಗಿದು ಎಷ್ಟು ಒಂಥರ ಲಾಂಗ್ ಟೈಮ್ ಆಗಿದೆ ಸರಿನಾ. ಅದು ಬಿಟ್ಟಾದ್ಮೇಲೆ ಸಿಕ್ಕಾಪಟ್ಟೆ ಗ್ಯಾಪ್ ಆಗೋಯ್ತು. ನೆಕ್ಸ್ಟ್ ಕಂಟಿನ್ಯೂಸ್ಲಿ ಕವರ್ ಪೇಜ್ ಸ್ಟೋರಿ ಸಿಗೋದಿಕ್ಕೆ. ಅದಕ್ಕೋಸ್ಕರ ನನ್ಗೆ ಯಾಕೆ ಇನ್ನ ವೆಯ್ಟ್ ಮಾಡ್ತಾ ಇದಾರೆ ಸೆನ್ಸ್ ಅಂತ ಗೊತ್ತಿಲ್ಲ. ಬಟ್ ಈ ಸರಿ ನಮಗೆ ರಿಕ್ವೆಸ್ಟ್ ಸಿಕ್ಕಿರೋದು. ಕ್ಯಾರೆಟ್ ನ ನೋಡ್ತೀವಿ ನಾವು. ಅಂಡ್ ಅವಳು ಇವಾಗ ಒಂಥರ ಸ್ಲೀಪಿಂಗ್ ಪಾಂಡಾ ಶಾರ್ಕ್ಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಸರಿನಾ. ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅಂಡ್ ಅವಳು ಹಾಕೊಂಡಿರೋ ಜಾಕೆಟ್ ಮೇಲೆ ನೀಟಾಗಿ ಗಮನಿಸಿದ್ರೆ ಕ್ವೀನ್ ಅಂತ ಬರ್ದಿದೆ. ಸೊ ಯಾಕೆ ಕ್ವೀನ್ ಅಂದ್ರೆ, ಆಬ್ವಿಯಸ್ಲಿ ಕ್ಯಾರೆಟ್ ಇವಾಗ ಝೋನಾ ಕ್ವೀನ್. ಝೋನಾ ಇವಾಗ ಆಳ್ತಾ ಇರೋದು ಆಬ್ವಿಯಸ್ಲಿ ಕ್ಯಾರೆಟ್. ಅದಕ್ಕೋಸ್ಕರ ಇವಾಗ ಅವಳ ಶರ್ಟ್ ಮತ್ತು ಜಾಕೆಟ್ ಮೇಲೆ ಕ್ವೀನ್ ಅಂತ ಬರ್ದಿದೆ ಸರಿನಾ. ಅಂಡ್ ನೆಕ್ಸ್ಟ್ ನಾವು ಅಲ್ಲೇ ಹಿಂದೆ ನೋಡ್ತೀವಿ ಒಂಥರ ಸೈನ್ಸ್ ಎಲ್ಲ ಹಾಕಿದ್ದಾರೆ, ಬೋರ್ಡ್ ಸೈನ್ಸು. ಈ ಕಡೆ ಹೋದ್ರೆ ಝೋ ಅಂತ ಹಾಕಿದ್ದಾರೆ. ಅಂಡ್ ಈ ಕಡೆ ಹೋದ್ರೆ ನಿಂಜಾ ಪಾರ್ಕ್ ಅಂತ ನೋಡ್ತೀವಿ. ಹಿಂದೆಗಡೆ ನಾವು ಒಂದು ನಿಂಜಾ ಪಾರ್ಕ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಕ್ರೇಜಿ, ಎಷ್ಟೊಂದೇನು ದೊಡ್ಡದ ಇನ್ಫಾರ್ಮೇಶನ್ ಇಲ್ಲ. ಸೊ ನೋಡಕ್ ಚೆನ್ನಾಗಿತ್ತು ಕ್ಯಾರೆಟ್ ನ. ಅಂಡ್ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಚಾಪ್ಟರ್ ಗೆ ಶಿಫ್ಟ್ ಆಗ್ತೀವಿ. ಈ ಚಾಪ್ಟರ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಸರ್ಪ್ರೈಸಿಂಗ್ಲಿ ಹೆರಾಲ್ಡ್ ನ ನೋಡ್ತೀವಿ. ಸೊ ತಲೆ ಕೆಡ್ಸ್ಕೊಬಿಡಿ, ಯಾವ ಮೇನ್ ಸ್ಟೋರಿಗೆ ಹೆರಾಲ್ಡ್ ಬಂದಿಲ್ಲ. ಆಬ್ವಿಯಸ್ಲಿ ಹೆರಾಲ್ಡ್ ಸತ್ತೋಗಿದ್ದಾನೆ. ಸೊ ಹೆರಾಲ್ಡ್ ನ ಮೆಮೊರಿನ ನಾವು ನೋಡ್ತೀವಿ ಸರಿನಾ. ಇವಾಗ ಲೋಕಿ ನೆನೆಸ್ಕೋತಾ ಇರೋದು ಅವ್ರ ಅಪ್ಪನ ಮೆಮೊರಿನ. ಸೊ ಅವ್ರ ಅಪ್ಪನ ನೆನೆಸ್ಕೋತಾ ಇದ್ದಾನೆ, ಐ ಆಮ್ ದ ವರ್ಸ್ಟ್ ಕಿಂಗ್ ಆಫ್ ದಿ ಹಿಸ್ಟರಿ ಆಫ್ ಹೆಲ್ಬ್ಯಾಫ್. ಎಲ್ಬಾಫ್ ಅಲ್ಲೇ ನನ್ನಂತ ಕೆಟ್ಟ ರಾಜ, ವರ್ಸ್ಟ್ ರಾಜ ಎಲ್ಲೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರ ಅಪ್ಪ ಹೇಳ್ತಾ ಇದ್ದಾರೆ. ಅಂಡ್ ಅವ್ರು ಹೇಳ್ತಾ ಇದ್ದಾರೆ, ಯು ಮಸ್ಟ್ ಕಿಲ್ ಮೀ ಅಂಡ್ ಟೇಕ್ ದ ಥ್ರೋನ್ ಲೋಕಿ. ಲೋಕಿ, ನೀನ್ ನನ್ನ ಸಾಯಿಸಿ ಈ ಎಲ್ಬಾಫ್ ಥ್ರೋನ್ ಅಂದ್ರೆ ಸಿಂಹಾಸನನ ನೀನ್ ತಗೋಬೇಕು ಲೋಕಿ ಅಂತ ಅವ್ರ ಅಪ್ಪ ಲೋಕಿಗೆ ಹೇಳಿದ್ದನ್ನ ನೆನ್ಸ್ಕೋತಾ ಇದ್ದಾನೆ ಲೋಕಿ ಸರಿನಾ. ಅಂಡ್ ಇದನ್ನೆಲ್ಲ ಆಗಿದ ತಕ್ಷಣ ಲೋಕಿ ಹೇಳ್ತಾನೆ, ಯೂಶಲಿ ಜೈಂಟ್ಸ್ಗಳು 300 ವರ್ಷಗಳ ಕಾಲ ಬದುಕ್ತಾರೆ, ಆದ್ರೆ ನಮ್ಮಪ್ಪ ಅವರು 144 ವರ್ಷದಲ್ಲಿ ಇದ್ವಾಗ್ಲೇ ಅವ್ರನ್ನ ನೀನು ಸಾಯಿಸ್ಬಿಟ್ಟೆ ಅಂತ ಮೂಗೆ ಅಂದ್ರೆ ಈ ಮೂಗೆ ಬೈತಾ ಇದ್ದಾನೆ. ಯಾಕಂದ್ರೆ ಈ ಮೂನ ಡೀಪ್ ಸಿ ಕಾಂಟ್ರಾಕ್ಟ್ ಇಂದಾನೆ ತಾನೆ ಅವ್ರಿಗೊಂಥರ ಈ ಫ್ಲಿಪ್ ಆಗೋ ತರ ಮಾಡಿದ್ದು, ಅವನ್ನ ಈವಿಲ್ ಆಗಿ ಮಾಡಿದ್ದು, ಅವ್ರನ್ನ ಸಾಯಿಸಿದ್ದು. ಅದಕ್ಕೋಸ್ಕರ ಇವಾಗ ಈ ಮೂಗೆ ಬೈತಾ ಇದ್ದಾನೆ ಲೋಕಿ ಸರಿನಾ. ಅಂಡ್ ಹಿ ಡೈಡ್ ವೇ ಟು ಸೂನ್. ನಮ್ಮಪ್ಪ ತುಂಬಾ ಬೇಗ ಸತ್ತೋದ್ರು ಅಂತ ಅವನು ಹೇಳ್ತಾ ಇದ್ದಾನೆ. ಅಂಡ್ ಯು ಟ್ರಿಕ್ಡ್ ಮೈ ಡ್ಯಾಡ್ ರೈಟ್. ನೀನೇ ತಾನೇ ನಮ್ಮ ಅಪ್ಪನ ಟ್ರಿಕ್ ಮಾಡಿದ್ದು ಅಂತ ಕೇಳ್ತಾ ಇದ್ದಾನೆ ಲೋಕಿ. ಅಂಡ್ ದಟ್ ಮೇಕ್ಸ್ ಯು ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಡೆತ್. ನೀನೇ ಅದಕ್ಕೆಲ್ಲ ಜವಾಬ್ದಾರಿ, ನಮ್ಮ ಅಪ್ಪನ ಸಾವಿಗೆ ನೀನೇ ಹೊಣೆ ಅಂತ ಎಲ್ಲ ಬೈತಾ ಇದ್ದಾನೆ ಲೋಕಿ. ಇಷ್ಟೆಲ್ಲ ಆದ್ಮೇಲೆ ಈಮು ಒಂದು ಸರ್ಪ್ರೈಸಿಂಗ್ ಒಂಥರ ಆಶ್ಚರ್ಯಕರವಾದ ರಿಪ್ಲೈ ಕೊಡ್ತಾನೆ. ಏನಂದ್ರೆ, ದ ಒನ್ ಸಫರ್ಡ್ ದ ಮೋಸ್ಟ್ ಫ್ರಮ್ ದಟ್ ಈಸ್ ಮೂ. ಅಂದ್ರೆ ನಾನು ನಿಮ್ಮಪ್ಪನ ಸಾವಿನಿಂದ ತುಂಬಾ ಸಫರ್ ಪಟ್ಟಿದ್ದು ನೀನಲ್ಲ, ನಿಮ್ಮಪ್ಪನ ಸಾವಿನಿಂದ ತುಂಬಾ ಸಫರ್ ಪಟ್ಟಿದ್ದು ನಾನು. ನನಗೆ ಅದು ಲಾಸ್ ಆಯ್ತು. ನಿಮ್ಮಪ್ಪ ಒಬ್ಬ ದೊಡ್ಡ ಜೈಂಟು, ಮಧು ಕೂಡ ಏನ್ಷಿಯಂಟ್ ಬ್ಲಡ್ ಹೊಂದಿರುವಂತ ಜೈಂಟು. ಅಂಡ್ ಅವನು ನನ್ನ ಡೀಪ್ ಸಿ ಕಾಂಟ್ರಾಕ್ಟ್ ಅಲ್ಲೂ ಕೂಡ ಇದ್ದ. ಇಷ್ಟೆಲ್ಲ ಅವನು ನನ್ನ ಕೈಲಿರುವಾಗ ಆದ್ರೆ ಅವನ್ ಸತ್ತೋದ. ಇದು ತುಂಬಾ ನನಗೆ ಲಾಸ್ ಆಗಿದ್ದು, ನಿನಗೆ ಅಲ್ಲ, ನನ್ನ ಲಾಸ್ ಆಗಿದ್ದು ಅಂತ ಅವನು ಹೇಳ್ತಾ ಇದ್ದಾನೆ. ಅಂಡ್ ಇಷ್ಟೆಲ್ಲ ಕೇಳಿಸ್ಕೊಂಡು ಲೋಕಿಗೆ ತಡೆಕೊಳಕ್ಕಾಗಿಲ್ಲ. ಸೊ ಅವನ ರ್ಯಾಗ್ ನಿಯರ್ ನ ಎತ್ಕೊಂಡು, ಅಳಿಲನ್ನ ಸುತ್ತಿನ ಎತ್ಕೊಂಡು ಇವಾಗ ಈಮು ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾ ಇದ್ದಾನೆ. ಅಂಡ್ ಡ್ಯಾಮ್ ಯು, ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಲೋಕಿ ಅವನ ಸುತ್ತಿಗೆಯಲ್ಲಿ ಅಟ್ಯಾಕ್ ಮಾಡಕ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನೆನಪಿರ್ಲಿ, ಈಮು ತುಂಬಾ ದೊಡ್ಡ ಏನ್ಷಿಯಂಟ್ ಜೈಂಟ್, ಒಂದು ಫುಲ್ ಆಗಿ ದೊಡ್ಡದಾಗಿದ್ದಾನೆ. ಅಂಡ್ ನಾನು ಮುಂಚೆನೆ ಹೇಳ್ದಂಗೆ ನಿಮ್ಗೆ ಈಮು ಬಂದ್ಬಿಟ್ಟು ಒಂಥರ ಕೈಡೋ ಲೆವೆಲ್, ಕೈಡೋನ ಬೇಸ್ ಲೆವೆಲ್ ಇದೆಯಲ್ಲ, ಅವ್ನು ನಾರ್ಮಲ್ ಹ್ಯೂಮನ್ ಸೈಜ್ ಇರ್ತಾನಲ್ಲ ಆ ಲೆವೆಲ್ ಅಲ್ಲಿ, ಮತ್ತು ಅಥವಾ ವೈಟ್ ಬಿಯರ್ಡ್ ಹೈಟ್ ಅಲ್ಲೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಅವನು ಸಿಕ್ಕಾಪಟ್ಟೆ ಚಿಕ್ಕದಾಗಿದ್ದಾನೆ. ಸೊ ಇವಾಗ ಲೋಕಿ ಈಮು ತಿರ್ಕೊಂಡು ಅವನು ಸುತ್ತಿಗೆಯಲ್ಲಿ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾನೆ. ಅಂಡ್ ಅವನು ಓಡೋದಕ್ಕಿಂತ ಮುಂಚೆ ಮತ್ತೆ ಅವ್ರ ಅಪ್ಪ ಹೇಳಿದ ಸುಮಾರು ಮೆಮೊರಿಗಳು ಅವನ ತಲೆಯಲ್ಲಿ ಬರುತ್ತೆ. ಅವನು ಇನ್ನು ಅಟ್ಯಾಕ್ ಮಾಡೋದಕ್ಕಿಂತ ಮುಂಚೆನೆ ಏನಂದ್ರೆ, ನನಗೆ ನನ್ನ ಫ್ಯೂಚರ್ ಅಲ್ಲಿ ನನ್ನ ಜನ ಹೆಂಗ್ ನೆನ್ಸ್ಕೋತಾರೆ ಅಂತ ನನಗೆ ಚಿಂತೆ ಇಲ್ಲ.
ಏನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಎಲ್ಬ್ಯಾಫ್ ನ ಫ್ಯೂಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೋಕಿ ಅಂತ ಅವರಪ್ಪ ಲೋಕಿಗೆ ಹೇಳಿದ್ದನ್ನ ನೆನ್ಸ್ಕೊತಾ ಇದ್ದಾನೆ, ಸರಿನಾ. ಅಂಡ್ ಇದನ್ನೆಲ್ಲ ಕೇಳಿಸ್ಕೊಂಡು ಲೋಕಿ ಸಿಕ್ಕಾಬಟ್ಟೆ ಕೋಪದಿಂದ ನೀನು ಹಿಂದೆ ನಮ್ಮ ಅಪ್ಪಂಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ನೀನು ಅಂತ ಅನ್ಕೊಂಡು ಅವನ ಹ್ಯಾಮರ್ಗೆ ಲೈಟ್ನಿಂಗ್ ನ ಕೋಟ್ ಮಾಡ್ತಾ ಇದ್ದಾನೆ, ಸರಿನಾ. ಸೊ ಇವಾಗ ಆಕಾಶದಿಂದ ಲೈಟ್ನಿಂಗ್ ನ ಸ್ಟ್ರೈಕು ಇವಾಗ ಇವನು ಸುತ್ತಿಗೆಗೆ ಕೋಟ್ ಆಗ್ತಾ ಇದೆ, ಸರಿನಾ, ಕೋಟ್ ಆಗ್ತಾ ಇದೆ. ಅಂಡ್ ನಾವು ನೋಡ್ತೀವಿ ಎಲ್ಬಾಫ್ ಅಲ್ಲಿ ಒಂದು ಜೈಂಟ್ ಸೋರ್ಡ್ ಇತ್ತು, ಒಂದು ಜೈಂಟ್ ಕತ್ತಿ. ಆ ಕತ್ತಿನ ಇನ್ನು ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ನೋಡ್ತೀವಿ, ಸರಿನಾ. ಸೊ ಮೋಸ್ಟ್ಲಿ ಈ ಕತ್ತಿ ನಮ್ಗೆ ಗೊತ್ತಿರೋ ಹಂಗೆ ಡೆಡ್ ರೆಲ್ಮ್ಗೆ ಕಚ್ಕೊಂಡಿರೋದು. ಅಂಡ್ ಅದು ಸನ್ ರೆಲ್ಮ್ ಇಂದ ಬಂದು ಮೋಸ್ಟ್ಲಿ ಹೆವೆನ್ ರೆಲ್ಮ್ಗೂ ಹೋಗಿದೆ ಅಂತ ಅನ್ಸ್ತದೆ, ಯಾಕಂದ್ರೆ ಅಷ್ಟು ದೊಡ್ಡದಾಗಿದೆ, ಸರಿನಾ. ಅಂಡ್ ನಾವು ಲೈಟ್ನಿಂಗ್ ಸ್ಟ್ರೈಕ್ ನ ಹೊಡೆಯೋದನ್ನ ನೋಡ್ತೀವಿ. ಅಂಡ್ ಲೋಕಿನ ಸುತ್ತಿಗೆನ ನೀಟಾಗಿ ಗಮನಿಸಿದ್ರೆ ಆ ಸುತ್ತಿಗೆಯಲ್ಲಿ ಆಳಿದು ಸ್ಕ್ವಿಕ್ ಅಂತ ಆಚೆ ಬರ್ತಾ ಇದೆ. ಅದು ಸೊ ಅರ್ಧ ಸುತ್ತಿಗೆ ಮತ್ತೆ ಅರ್ಧ ಮುಖ ಕಾಣಿಸ್ತಾ ಇದೆ, ಕ್ರೇಜಿ ಆಗಿದೆ, ಸರಿನಾ. ಅಂಡ್ ಇವಾಗ ಲೋಕಿ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ರಾಗ್ನಾ ಏಚಿ ಇವಾಗ ಅವನ ಸುತ್ತಿಗೆ ಫುಲ್ಲು ಥಂಡರ್ ಅಲ್ಲಿ ಕೋಟ್ ಆಗಿದೆ. ಅಂಡ್ ಅವನ್ ಇನ್ನೇನು ಈಮು ತಲೆ ಮೇಲಿಂದ ಅವನ್ ಸುತ್ತಿಗೆಯಲ್ಲಿ ಹೊಡಿಬೇಕು ಅಷ್ಟರಲ್ಲಿ ಈಮು ಕೂಡ ಅವನ ಅಟ್ಯಾಕ್ ಮಾಡ್ತಾನೆ. ಏನು ಅಂದ್ರೆ ಆಬ್ವಿಯಸ್ಲಿ ನಾವು ಓದ್ ಚಾಪ್ಟರ್ ಅಲ್ಲಿ ಹೇಳ್ದಂಗೆ ನಿಮ್ಗೆ ಮುದ್ರೆನ ಮಾಡ್ಕೊಳ್ತಾನೆ. ಅಂಡ್ ಅದರಿಂದ ಓ ಮ್ಯಾನ್ ಅಂತ ಹೇಳ್ತಾನೆ. ಅಂಡ್ ಅದರಿಂದ ಆಬ್ವಿಯಸ್ಲಿ ಬ್ಲಾಕ್ ಕಲರ್ ಸ್ಮೋಕ್ ಡೆವಿಲ್ ಎಲ್ಲ ಫುಲ್ ದೊಡ್ಡ ಡೆವಿಲ್. ಆದ್ರೆ ಹಳೇದು ನಾವ್ ಏನ್ ನೋಡಿದೀವಿ ಡೆವಿಲ್ಸ್, ಅದಕ್ಕಿಂತ ಸ್ವಲ್ಪ ಇದ್ರ ಮುಖ ಸ್ವಲ್ಪ ದೊಡ್ಡದಾಗಿದೆ, ಸರಿನಾ. ಅಂಡ್ ದೊಡ್ಡದಾಗಿದೆ, ಅದು ಹೋಗಿ ಹಾರ್ಕೊಂಡೋಗಿ ಲೋಕಿನ ಸುತ್ತಿಗೆಗೆ ಹೊಡೆಯುತ್ತೆ. ಸೊ ಇದರಿಂದ ಏನಾಗತ್ತೆ ಅಂದ್ರೆ ಲೋಕಿ ಏನ್ ಅಟ್ಯಾಕ್ ಮಾಡ್ತಿದ್ದ ಆ ಅಟ್ಯಾಕ್ ನ ಈ ಬಾಂಬ್ ಈ ಡೆವಿಲ್ ಬ್ಲಾಕ್ ಮಾಡುತ್ತೆ. ಸೊ ಅವನ ಸುತ್ತಿಗೆ ಈಮುನ ಟಚ್ ಕೂಡ ಮಾಡೋದಿಲ್ಲ. ಕ್ರೇಜಿ. ಸೊ ಇವಾಗ ಅದು ಎರಡು ಘರ್ಷಣೆಯಿಂದ ಆ ಸುತ್ತಿಗೆ ಮತ್ತೆ ಆ ಬಾಂಬ್ ಎರಡು ಟಚ್ ಆಗಿದ್ದು ಅದರಿಂದ ಘರ್ಷಣೆಯಿಂದ ದೊಡ್ಡ ಬ್ಲಾಸ್ಟ್ ಆಗುತ್ತೆ ಸನ್ ರೆಲ್ಮ್ ಅಲ್ಲಿ. ನಮ್ ಫುಲ್ ಝೂಮ್ ಔಟ್ ಆಗಿ ಟ್ರೀ ಇಂದಾನೆ ತೋರಿಸಿದ್ದಾರೆ. ಸೊ ಕ್ರೇಜಿಯಾಗಿ ಬ್ಲಾಸ್ಟ್ ಆಗಿದೆ, ಮಾತ್ರ ದೊಡ್ಡದಾಗಿ ಎರಡು ಬ್ಲಾಸ್ಟ್ ಆಗಿದ್ದಕ್ಕೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಈ ಬ್ಲಾಸ್ಟ್ ಅಲ್ಲಿ ನಾನು ಮುಂಚೆನೆ ಹೇಳಿದ್ದೆ ಓ ಚಾಪ್ಟರ್ ಅಲ್ಲೇ, ಈ ಫೈಟು ಈಮು ಮತ್ತೆ ಲೋಕಿ ಇವರಿಬ್ರು ಫೈಟ್ ಆಡ್ತಿರೋದು ವಾಲ್ರಸ್ ಸ್ಕೂಲು ಮತ್ತೆ ಲೈಬ್ರರಿ ಹತ್ರ ಇರುವಂತ ಒಂದು ಬೀಚ್ ಹತ್ರ ಅಂತ. ಸೊ ನಿಮ್ ಮುಂಚೆನೆ ಗೊತ್ತಿದ್ರೆ ಅದೇ ಬೀಚ್ ಹತ್ರನೇ ನಾಮಿ, ಜಿಂಬೆ ಮತ್ತೆ ಸಾಂಜಿ ಮತ್ತೆ ಉಸೊಪ್ಪು, ಬ್ರುಕ್ಕು ಇವರೆಲ್ಲ ಕೂಡ ಇದೇ ಸರೌಂಡಿಂಗ್ಸ್ ಅಲ್ಲೇ ಇದ್ದಿದ್ದು, ಸರಿನಾ. ಸೊ ಈ ದೊಡ್ಡ ಬ್ಲಾಸ್ಟ್ ಇಂದ ಇವರೆಲ್ಲರೂ ಫುಲ್ ಒಂಥರ ಹಾರ್ಕೊಂಡು ಹೋಗ್ತಾರ ತರ ಫುಲ್ ಜಾಸ್ತಿ ಆಗ್ತದೆ, ಸರಿನಾ. ಸೊ ಇವಾಗ ನಾವು ನೋಡ್ತೀವಿ ಬಾನಿ ಮತ್ತೆ ಲಿಲಿತ್ ಇವಾಗ ಸಾಂಜಿನ ಓ ಚಾಪ್ಟರ್ ನಾವು ನೋಡಿದಂಗೆ ಸಾಂಜಿನ ಈಮು ನಾಕ್ಔಟ್ ಮಾಡಿ ಬಿಸಾಕಿದ್ದ, ಅವ್ನು ಕಿಕ್ ಹೊಡೆದ್ಬಿಟ್ಟು ನಾಕ್ಔಟ್ ಮಾಡಿ ಬಿಸಾಕಿದ್ದ. ಸೊ ಇವಾಗ ಬಾನಿ ಸಾಂಜಿನ ಎತ್ಕೊಂಡು ಓಡ್ತಾ ಇದ್ದಾಳೆ ಇವಾಗ, ಯಾಕಂದ್ರೆ ಎತ್ಕೊಂಡು ಓಡ್ತಾ ಇದ್ದಾಳೆ, ಯಾಕಂದ್ರೆ ಗಾಳಿಗೆ ಫುಲ್ ಆ ಬ್ಲಾಸ್ಟ್ ಆದ ಫೋರ್ಸ್ಗೆ ಸಾಂಜಿನೇ ಎದ್ದು ಹಾರೋಗ್ತಾ ಇದ್ದಾನೆ, ಸರಿನಾ. ಅದನ್ನ ಹಿಡ್ಕೊಂಡು ಬಾನಿ ಓಡೋಗ್ತಾ ಇದ್ದಾಳೆ. ಅಂಡ್ ಲಿಲಿತ್ ಕೂಡ ಹೆಲ್ಪ್ ಮಾಡಕ್ಕೆ ಬರ್ತಾ ಇದ್ದಾಳೆ. ಸೊ ಈ ತರ ಸಾಂಜಿಗೆ ಇವಾಗ ಏನಾಯ್ತು ಅಂತ ಓ ಚಾಪ್ಟರ್ ಗೊತ್ತಿಲ್ಲ. ಸೊ ಸಾಂಜಿ ಸೇಫ್ ಆಗಿದ್ದಾನೆ, ಸೊ ನೋ ಪ್ರಾಬ್ಲಮ್, ಒಟ್ಟಲ್ಲಿ ನಾಕ್ಔಟ್ ಆಗಿದ್ದಾನೆ ಅಂತ ಹೇಳ್ಬೋದು. ಅಂಡ್ ನಾವು ಜಿಂಬೆನೂ ಮತ್ತೆ ನಾಮಿನೂ ಕೂಡ ನೋಡ್ತೀವಿ. ಜಿಂಬೆ ಒಂಥರ ಗೋಡೆ ತರ ನಿಂತ್ಕೊಂಡಿದ್ದಾನೆ, ಏನಿದು ಅಂತ ಫುಲ್ ಎಲ್ಲ ಬ್ಲಾಸ್ಟ್ ನ ಕವರ್ ಮಾಡ್ಕೊಂಡು. ಅಂಡ್ ಜಿಂಬೆ ಹಿಂದೆ ನಾಮಿ ನಿಂತ್ಕೊಂಡಿದ್ದಾಳೆ, ಸರಿನಾ. ಕ್ರೇಜಿ ಆಗಿದೆ. ಅಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಲೋಕಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ, ನನ್ನ ಅಟ್ಯಾಕ್ ನ ಹೆಂಗ್ ಬ್ಲಾಕ್ ಮಾಡ್ಬಿಟ್ಟ ಇವನಿಗೇನು ಟಚ್ ಆಗಿಲ್ವಲ್ಲ ನನ್ನ ಅಟ್ಯಾಕ್ ಹ್ಯಾಮರ್ ಇಂದ ಹೊಡೆದಿರೋದು ಅಂತ ಫುಲ್ ಲೋಕಿಗೆ ಶಾಕ್ ಆಗ್ಬಿಟ್ಟಿದೆ. ಹೆಂಗ್ ಮಾಡ್ದೆ ಇದನ್ನ ನೀನು ಅಂತ ಕೇಳ್ತಾ ಇದ್ದಾನೆ, ಸರಿನಾ. ಅಂಡ್ ಲೋಕಿಗೆ ಆಶ್ಚರ್ಯ ಆಗ್ತದೆ, ಏನಿದು ನಿನ್ ಸುತ್ತ ಎಲ್ಲ ಬ್ಲಾಕ್ ಫ್ಲೇಮ್ಸ್ ಇದೆಯಲ್ಲ, ಏನಿದು, ಯಾವ ಪವರ್ ಇದು, ನಿಂದ ಏನ್ ಪವರ್ ನಿಂದು ಅಂತ ಫುಲ್ ಅವ್ನು ಲೋಕಿಗೆ ಫುಲ್ ಕ್ಯೂರಿಯಸ್ ಆಗಿದೆ, ಸರಿನಾ. ಸೇಮ್ ನಮ್ ತರನೇ ನಮ್ಗೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಇದೆ, ಏನ್ ಪವರ್ ನಿಂದು ಈಬು ಹೇಳ್ಬಿಡು ಅಂತ. ಸೊ ಲೋಕಿ ಕೂಡ ಅದೇ ಕೇಳ್ತಾ ಇದ್ದೇನೆ, ಏನ್ ನಿನ್ ಸುತ್ತಮುತ್ತಲ್ಲ ಯಾವಾಗಲೂ ಬ್ಲಾಕ್ ಫ್ಲೇಮ್ಸ್ ಇರುತ್ತಲ್ಲ, ಮತ್ತೆ ಏನ್ ನಿನ್ ಪವರ್ಸು ಅಂತೆಲ್ಲ ಫುಲ್ ಎಲ್ಲ ಎಕ್ಸೈಟ್ ಆಗಿ ಕೇಳ್ತಾ ಇದ್ದೇನೆ. ಅಂಡ್ ಇದೇ ತರ ನೋಡಿದಾಗ ಈಮು ಮತ್ತೆ ಅವನ ಕೈಯಿಂದ ಓಮೆನ್ ಅಂತ ಮಾಡ್ಕೊಳ್ತಾನೆ. ಅಂಡ್ ಓಮೆನ್ ಅಂತ ಮಾಡ್ಕೊಂಡು ಈಮು ಹೇಳ್ತಾನೆ, ಇಟ್ಸ್ ಸಿಂಪ್ಲಿ ಈಮೂಸ್ ಮಿಲಿಟರಿ ಮೈಟ್ ಅಂತ ಹೇಳ್ತಾನೆ. ಸೊ ಇದು ಈಮುನ ಮಿಲಿಟರಿ. ಸೊ ಇದು ಯಾವ ತರ ವರ್ಕ್ ಆಗುತ್ತೆ, ಇದು ಈಮುನ ಯಾವ ತರ ಪವರ್ಸು ದೇವರೇ ಗೊತ್ತಿಲ್ಲ. ಒಟ್ಟಲ್ಲಿ ಮೋಸ್ಟ್ಲಿ ನನಗನ್ಸ್ತಾ ಇರೋದು ವಾಯ್ಡ್ ಸೆಂಚುರಿಯಲ್ಲಿ ಈಮುದು ಒಂದು ಆರ್ಮಿ ಇತ್ತು. ಸೊ ಆ ಆರ್ಮಿಯಿಂದ ಈ ತರ ಬ್ಲಾಕ್ ಫ್ಲೇಮ್ಸ್ ಒಂಥರ ರಾಕ್ಷಸ ತರ ಬರ್ತಾವಲ್ಲ ಈ ಅನ್ಕೊಂಡು ಈ ಬ್ಲಾಕ್ ಕಲರ್ ಬಾಂಬ್, ಈ ಡೆವಿಲ್ ಬಾಂಬ್ಸ್ ಏನಿದೆ, ಡೆವಿಲ್ ಬಾಂಬ್ಸ್ ಅಂತ ಕರಿಬಹುದು ನಾವು ವಿಡಿಯೋ, ಈ ಡೆವಿಲ್ ಬಾಂಬ್ಸ್ ಏನಿದೆ ಮೋಸ್ಟ್ಲಿ ಅದೆಲ್ಲ ಈಮುನ ಆರ್ಮಿಯಿಂದ ಕ್ರಿಯೇಟ್ ಆಗಿರೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಈಮು ಅದನ್ನೇ ಹೇಳೋದಿಲ್ಲಿ, ಓಮೆನ್ ಇಟ್ಸ್ ಸಿಂಪ್ಲಿ ಈಮೂಸ್ ಮಿಲಿಟರಿ ಮೈಟ್ ಅಂತ ಅವನು ಹೇಳ್ತಾನೆ. ಸೊ ಆದ್ರೂ ಕೂಡ ಇವಾಗ
ನೆಕ್ಸ್ಟ್ ಇವಾಗ ಅವನು ಈಮು ಅವನ ಕೈಯಿಂದ ಮತ್ತೆ ಓಮೆನ್ ಸಿಗ್ನಲ್ ಮಾಡಿ ಅದರಿಂದ ಓಮೆನ್ ನ ಕ್ರಿಯೇಟ್ ಮಾಡಿ ಬ್ಲಾಕ್ ಕಲರ್ ಫ್ಲೇಮ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಸರಿನಾ. ಇಷ್ಟಾಗಿದ ತಕ್ಷಣ ಒಂದು ಸರ್ಪ್ರೈಸ್ ನಿಮ್ಮೆಲ್ಲರಿಗೂ ಸಿಕ್ಕಾಬಟ್ಟೆ. ನನಗೇನಿದು ಸರ್ಪ್ರೈಸ್ ಅಂತ ಅನಿಸ್ತಿಲ್ಲ, ಯಾಕೆ ಅಂದ್ರೆ ಈ ಮೂಲ ಪವರ್ ಆ ತರ ಇದೆ. ಸೊ ಇದು ಓಕೆ ಪಾಸಿಬಲ್ ಇದು ಅಂತ ಅನಿಸ್ತು. ಏನಂದ್ರೆ ಈಮು ಕ್ವಿಕ್ ಆಗಿ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ಜೈಗ್ಯಾಂಟಿಫಿಕೇಶನ್ ಆಗ್ಬಿಡ್ತಾನೆ, ಫುಲ್ ದೊಡ್ಡದಾಗಿ ಆಗ್ಬಿಡ್ತಾನೆ. ಯಾಕೆ ಅಂದ್ರೆ ಇದು ಈಮು ನನಗೆ ಏನ್ ಸರ್ಪ್ರೈಸ್ ಆಗಿಲ್ಲ ಸರ್, ಯಾಕಂದ್ರೆ ಈಮು ದ ಮೇನ್ ವಿಲ್ಲನ್ ಆಫ್ ದಿ ಸ್ಟೋರಿ. ಅವನ್ಗೆ ಸೈಜ್ ನ ದೊಡ್ಡದು ಚಿಕ್ಕದು ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಅಂತ ನನಗನ್ಸುತ್ತೆ. ಸೊ ಇವಾಗ ನಾನು ಮುಂಚೆನೆ ಹೇಳ್ದಂಗೆ ಲೋಕಿ ಏನ್ಷಿಯಂಟ್ ಜೈಂಟು ಅವ್ನು ಫುಲ್ ದೊಡ್ಡದಾಗಿರ್ತಾನೆ ಸರಿನಾ. ಅದೇ ತರ ಈಮು ನಾನು ಹೇಳ್ದಂಗೆ ವೈಟ್ ಬಿಯರ್ಡ್ ಸೈಜು ಮತ್ತೆ ಕೈಡೋ ಸೈಜು ಅಂತ ಹೇಳಿದ್ದೆ. ಸೊ ಹೈಟ್ ಡಿಫ್ರೆನ್ಸ್ ತುಂಬಾನೇ ಜಾಸ್ತಿ ಆಯ್ತು. ಸೊ ಇವಾಗ ಈಮುಗೆ ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ ಫೈಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಇವಾಗ ಲೋಕಿ ಸೈಜ್ಗೆನೆ ಈಮು ಟ್ರಾನ್ಸ್ಫಾರ್ಮ್ ಆಗ್ತಾನೆ ದೊಡ್ಡದಾಗಿ, ಫುಲ್ ಜೈಂಟ್ ತರ ಫುಲ್ ದೊಡ್ಡದಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಅಂಡ್ ಲೋಕಿಗೆ ಇದು ಶಾಕ್ ಆಗುತ್ತೆ, ಜೈಗ್ಯಾಂಟಿಫಿಕೇಶನ್ ಮಾಡ್ತೀಯ ನೀನು ಅಂತ ಫುಲ್ ಶಾಕ್ ಆಗ್ಬಿಡ್ತಾನೆ ಸರಿನಾ. ಅಂಡ್ ಇವಾಗ ಮುಂಚೆನೆ ಹೇಳ್ದಂಗೆ ಇವಾಗ ಮುಂಚೆ ಈಮು ಚಿಕ್ಕದಾಗಿದ್ದಾಗಲೇ ಅವನ ಈ ಡೆವಿಲ್ ಬಾಂಬ್ಸ್ ಎಲ್ಲ ಹೆಂಗ್ ಬರ್ತದೆ, ಈ ಡೆವಿಲ್ ಬಾಂಬ್ಸ್ ಎಲ್ಲ ಅದೆಲ್ಲ ನಾರ್ಮಲ್ ಆಗಿ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಹೆಂಗ್ ನಿಂಗೆ ನಂಬಿದ್ರೆ ಓದ್ ಚಾಪ್ಟರ್ ಅಲ್ಲಿ ಅವನು ನಾರ್ಮಲ್ ಆಗಿ ಚಿಕ್ಕ ಸೈಜ್ ಅಲ್ಲಿ ಇರುವಾಗಲೇ ಹೈರುದ್ದೀನ ಅದೇ ಬಾಂಬ್ಸ್ ಇಂದ ಬ್ಲಾಸ್ಟ್ ಮಾಡಿ ದಬಾಕಿದ್ದ. ಆದ್ರೆ ಇವಾಗ ಅವನು ಜೈಗ್ಯಾಂಟಿಫಿಕೇಶನ್ ದೊಡ್ಡದಾಗಿ ಲೋಕಿ ಸೈಜ್ಗೆ ಈಮು ಆದ್ಮೇಲೆ ಅವನ ಈ ಡೆವಿಲ್ ಬಾಂಬ್ಸು ಇನ್ನೂ ದೊಡ್ಡದಾದ್ರೆ ಮಚ್ ಮೋರ್ ದೊಡ್ಡದಾಗಿದೆ ಸರಿನಾ, ಕ್ರೇಜಿ ಆಗಿದೆ. ಅಂಡ್ ಇವಾಗ ಅವನ ದೊಡ್ಡದಾಗಿರುವಂತ ಈವಿಲ್ ಜೆಡ್ ಬಾಂಬ್ ಅಲ್ಲಿ ಅವನ ಇನ್ನೊಂದು ಓಮೆನ್ ನ ಕ್ರಿಯೇಟ್ ಮಾಡ್ತಾನೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾವ ತರ ಅಂದ್ರೆ ನಿಮ್ಗೆಲ್ಲರಿಗೂ ತೋರಿಸ್ತಾ ನೋಡಿ ಫೋಟೋದಲ್ಲಿ. ಇವಾಗ ಈ ಮೂನ ವೆಪನ್ ಏನಿದೆ, ಈ ವೆಪನ್ ಅಲ್ಲಿ ನೀವು ಬ್ಯಾಕ್ ಸೈಡ್ ನೋಡ್ತಾ ಇದ್ರೆ ಮುಂದೆಗಡೆ ಮಾಮೂಲಿ ಈ ಜಿಗ್ಜಾಗ್ ತರ ಇದೆ ಮತ್ತೆ ಮಚ್ ತರ ಬಂದಿದೆ, ಅದ್ ಮಾತ್ರ ಸಪರೇಟ್. ಆದ್ರೆ ಹಿಂದೆಗಡೆಯಿಂದ ಅವನು ಓದ್ ಚಾಪ್ಟರ್ ಅಲ್ಲಿ ಅವನು ಗುಂಕೋಗೆ ಒಂಥರ ಗನ್ನಲ್ಲಿ ಶೂಟ್ ಮಾಡಿ ಬ್ಲಾಸ್ಟ್ ಮಾಡೋದರ ಹಿಂದೆಗೆ ಮಾಡ್ಕೊಂಡಿದ್ದ, ಹಿಂದೆ ವೆಪನ್ ನ ಹಿಂದೆ ಬ್ಯಾಕ್ ಸೈಡ್ ಇಂದ. ಅಂಡ್ ಅಲ್ಲಿ ಸ್ಮೋಕ್ ಕೂಡ ಇತ್ತು, ಅವನ ವೆಪನ್ ತುಂಬಾ ಸ್ಮೋಕ್ ತುಂಬಿಕೊಂಡಿತ್ತು. ಸೊ ಅದರಿಂದನೇ ಅವನು ಬುಲೆಟ್ ತರ ಗನ್ ತರ ಯೂಸ್ ಮಾಡ್ಕೊತಿದ್ದ ಅವನ ವೆಪನ್ ನ ಬ್ಯಾಕ್ ಸೈಡ್ ಇಂದ. ಸೊ ಇವಾಗ ಆ ವೆಪನ್ ನ ಬ್ಯಾಕ್ ಸೈಡು ಒಂಥರ ಗದೆ ತರ ಆಗ್ಬಿಡುತ್ತೆ ಲಿಟ್ರಲಿ. ಅದ್ ಯಾವ ತರದ ತರಗತಿ ಅರ್ಥ ಆಗಿಲ್ಲ. ಮೋಸ್ಟ್ಲಿ ಅವನ ಆ ಸ್ಮೋಕೆ ಗದೆ ತರ ಆಯ್ತಾ ಅಥವಾ ಅವನ ವೆಪನ್ನೇ ಗದೆ ಶೇಪ್ಗೆ ಫಾರ್ಮ್ ಆಯ್ತಾ ಅಂತ ಲಿಟ್ರಲಿ ಫುಲ್ ಕನ್ಫ್ಯೂಸ್ ಸರಿನಾ. ಯಾಕಂದ್ರೆ ಇದನ್ನ ನೋಡಿದ್ರೆ ಸಡನ್ ಆಗಿ ನೆನಪು ಬಂದಿದ್ದು ನನಗೆ ಈ ನಾಮಿ ಅವಳ ಸ್ಟಾಫ್ ನ ಯೂಸ್ ಮಾಡ್ತಾಳಲ್ಲ ಝೂಸ್ದು. ಯಾಕಂದ್ರೆ ಝೂಸ್ ನ ಆತ್ಮ ಇವಾಗ ನಾಮಿನ ಸ್ಟಾಫ್ ಅಲ್ಲಿ ಇರೋದ್ರಿಂದ ಅವಳ ಸ್ಟಾಫ್ ನ ಯಾವ ಶೇಪ್ ಬೇಕಾದ್ರೂ ಅವಳು ಟರ್ನ್ ಮಾಡ್ಕೋಬಹುದು. ಸೊ ಅದೇ ತರನೇ ನನಗೆ ಇಲ್ಲಿ ಅನ್ಸ್ತಾ ಇರೋದು. ಸೊ ಈ ಮೂನ ಈ ವೆಪನ್ ಈ ಈಟಿ ತರ ಏನಿದೆ ಅದರ ಬ್ಯಾಕ್ ಸೈಡ್ ಗದೆ ತರ ಆಗ್ಬಿಡುತ್ತೆ, ಕ್ರೇಜಿ. ಮುಂದೆಗಡೆ ಮಾಮೂಲಿ ಕತ್ತಿ ತರನೇ ಇದೆ, ಆದ್ರೆ ಬ್ಯಾಕ್ ಸೈಡ್ ಇಂದ ಗದೆ ತರ ಆಗ್ಬಿಡುತ್ತೆ. ಸೊ ಇವಾಗ ಲೋಕಿ ಅವನ ಹ್ಯಾಮರ್ ನ ಸ್ವಿಂಗ್ ಮಾಡ್ತಾನೆ ಈಮು ಕಡೆಗೆ. ಅಂಡ್ ಈ ಕಡೆಯಿಂದ ಈಮು ಕೂಡ ಅವನ ಗದೆ ತರ ಇಟ್ಕೊಂಡಿರೋ ವೆಪನ್ ನ ಸ್ವಿಂಗ್ ಮಾಡ್ತಾನೆ. ಸೊ ಇವಾಗ ಎರಡೂ ಮತ್ ಕ್ಲಾಶ್ ಆಗುತ್ತೆ. ಈ ಕಡೆ ಗದೆ ಈ ಕಡೆ ಹ್ಯಾಮರ್ ಎರಡು ದೊಡ್ಡದಾಗಿ ಬ್ಲಾಸ್ಟ್ ಆಗಿ ಕ್ಲಾಶ್ ಆಗುತ್ತೆ. ಇದರಿಂದ ಹಾಕಿ ಮಾತ್ರ ಚಿಮ್ತಾ ಇದೆ, ಎಲ್ಲಾ ಕಡೆ ಫುಲ್ ಸ್ಪ್ರೆಡ್ ಆಗ್ತದೆ ಎಲ್ಲಾ ಕಡೆ ಹಾಕಿ ಮಾತ್ರ. ಇವರಿಬ್ಬರ ಕ್ಲಾಶ್ ಇಡೀ ಎಲ್ಬಾಫ್ ನೇ ನಡಗಿಸ್ತಾ ಇದೆ ಅಂತ ಹೇಳ್ಬೋದು, ಅಷ್ಟು ದೊಡ್ಡದಾಗಿದೆ ಇವರಿಬ್ಬರ ಕ್ಲಾಶ್ ಸರಿನಾ. ಯಾಕಂದ್ರೆ ಹೋದ್ ಸರಿ ಬರೀ ಅವನ ಬಾಂಬ್ ನ ಹಾಕಿ ಹ್ಯಾಮರ್ ನ ತಡೆದಿದ್ದ, ಆದ್ರೆ ಈ ಸರಿ ಅವನ ಓನ್ ವೆಪನ್ ನ ಯೂಸ್ ಮಾಡಿಕೊಂಡು ಈ ಹ್ಯಾಮರ್ ನ ತಡಿತಾ ಇದ್ದಾನೆ. ಸೊ ದೊಡ್ಡದಾಗಿ ಬ್ಲಾಸ್ಟ್ ಆಗ್ತಾ ಇದೆ. ಅಂಡ್ ಇನ್ನೊಂದು ಸರ್ಪ್ರೈಸಿಂಗ್ಲಿ, ಸೊ ಈವು ಈಸ್ ನಾಟ್ ವೇಟಿಂಗ್ ಗೆಸ್, ಅವ್ನು ತಡೀತಾನೆ ಇಲ್ಲ. ಈವು ಅವ್ನು ಒಂದಾದ್ಮೇಲೆ ಒಂದು ಅಟ್ಯಾಕ್ ಮಾಡ್ತಾನೆ ಸರಿನಾ. ಸೊ ಇವಾಗ ಈಮು ನಾನು ಹೇಳ್ದಂಗೆ ಅವನ ಗದೆಯಲ್ಲಿ ತಗೊಂಡು ಲೋಕಿಗೆ ತಡೆದಿದ್ದಾನೆ. ಅಂಡ್ ಅವನ್ ತಡೆದಿದ ತಕ್ಷಣ ಹಂಗೆ ಫ್ಲಿಪ್ ಆಗಿ ಮೇಲೋಗ್ತಾನೆ, ಫುಲ್ ಫ್ಲಿಪ್ ಆಗಿ ಮೇಲೋಗ್ತಾನೆ. ಅಂಡ್ ಗಾಯ್ಸ್ ಲಿಟ್ರಲಿ ಈಮು ಅವನ ಗದೆ ತರ ಏನು ಕಾಯಿಸ್ತಿತ್ತಲ್ಲ ವೆಪನ್ನು, ಇವಾಗ ಅವನ ಅದೇ ವೆಪನ್ನು ಸೋರ್ಡ್ ದೊಡ್ಡದಾಗಿ ಕತ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಕ್ರೇಜಿ. ಮೊದಲು ಈಟಿ ಆಗಿತ್ತು, ನೆಕ್ಸ್ಟ್ ಅವನ್ ಗನ್ ತರನು ಯೂಸ್ ಮಾಡ್ಕೊಂಡ, ನೆಕ್ಸ್ಟ್ ಇವಾಗ ಗದೆ ತರ ಯೂಸ್ ಮಾಡ್ಕೊಂಡ, ನೆಕ್ಸ್ಟ್ ಇವಾಗ ಕತ್ತಿ ತರ ಯೂಸ್ ಮಾಡ್ಕೊತಾ ಇದ್ದಾನೆ. ಗೊತ್ತಿಲ್ಲ ಯಾವ ತರ ಪವರ್ಸ್ ಇದು ಅಂತ. ಸೊ ಒಟ್ಟಲ್ಲಿ ಅವ್ನ ವೆಪನ್ನೇ ಈ ತರ ಟ್ರಾನ್ಸ್ಫಾರ್ಮ್ ಆಗ್ತದೆ. ಸೊ ಅವನ ವೆಪನ್ ಇವಾಗ ಆಬ್ವಿಯಸ್ಲಿ ಕತ್ತಿ ತರ ದೊಡ್ಡ ಕತ್ತಿ, ಜೈಂಟ್ ಕತ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಸರಿನಾ.
ಅಂಡ್ ಈ ಕತ್ತಿ ಯಾವ ತರ ಕಾಣಿಸ್ತಿದೆ ಅಂದ್ರೆ ಗುರು, ಈ ಕತ್ತಿ ನಾವು ಡ್ರಾಕ್ಯುಲ್ ಮೀ ಹಾಕ್ ಹತ್ರ ಇರುವಂತ ಕತ್ತಿ ತರನೇ ಕಾಣಿಸ್ತಾ ಇದೆ. ಮೀ ಹಾಕ್ ಹತ್ರ ಇರುವಂತ ಕತ್ತಿ ಸಿಮಿಲರ್, ಅರೆ ದೊಡ್ಡದು ಅಷ್ಟೇ, ನೋ ಡಿಫ್ರೆನ್ಸ್, ಸಿಮಿಲರ್ ಆಗಿದೆ. ಮೀ ಹಾಕ್ ಹತ್ರ ಇರುವಂತ ಕತ್ತಿ ತರನೇ ಇದೆ, ಸೇಮ್ ಗೊತ್ತಿಲ್ಲ. ಸೊ ಇವಾಗ ಎಲ್ಲಾ ಕಡೆ ಸ್ಪೆಕ್ಯುಲೇಷನ್ಸ್ ಹರಬರ್ತದೆ ಸರಿನಾ. ಸೊ ಮೀ ಹಾಕು ಮತ್ತೆ ಈ ಮಗು ಏನೋ ಕನೆಕ್ಷನ್ಸ್ ಇದೆ, ಮೋಸ್ಟ್ಲಿ ಅಪ್ಪ ಮಗನೇ ಇರ್ಬೋದು, ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್. ಸೊ ಮುಂಚೆನಿಂದ ಇತ್ತು, ಯಾಕಂದ್ರೆ ಈ ಮೀ ಹಾಕ್ ನ ಕಣ್ಣು ಸೇಮ್ ಈ ಮಗು ಕಣ್ ತರನೇ ಇತ್ತು, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಅಲ್ಲಿ ಅವಾಗ್ಲಿಂದನೇ ಆ ಸ್ಪೆಕ್ಯುಲೇಷನ್ಸ್ ಎಲ್ಲ ಬರ್ತಾ ಇತ್ತು. ಸೊ ಈ ಮಗು ಮತ್ತೆ ಮೀ ಹಾಕು ಏನೋ ಸಂಬಂಧ ಇದೆ ಅಂತ. ಆದ್ರೆ ಇವಾಗ ಈ ಕತ್ತಿ ಕೂಡ ಆಡ್ ಆಗ್ತಾ ಇದೆ, ಅದಕ್ಕೆ ಆ ಸ್ಪೆಕ್ಯುಲೇಷನ್ ಇನ್ನ ಸ್ವಲ್ಪ ಬೂಸ್ಟ್ ತುಂಬ್ತಾ ಇದೆ ಅಂತ ಹೇಳ್ಬೋದು. ಸೊ ಎಲ್ಲಾ ಕಡೆಯಿಂದ ಸ್ಪೆಕ್ಯುಲೇಷನ್ ಸಕ್ಕದಾಗಿ ಬರ್ತಾ ಇದೆ. ಸೊ ಗೊತ್ತಿಲ್ಲ, ನಿಜವಾಗ್ಲೂ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು, ಗೊತ್ತಿಲ್ಲ. ಒಟ್ಟಲ್ಲಿ ಇವಾಗ ಈಮು ಅವನ ಕತ್ತಿನ ತರ, ಅವನ ಈಟಿನ ಕತ್ತಿ ತರ ಟ್ರಾನ್ಸ್ಫರ್ ಮಾಡ್ಕೊಂಡು ಮೇಲ್ ಫ್ಲಿಪ್ ಆಗಿ ಹೋಗಿ ಇವಾಗ ಲೋಕಿ ಅಂತ ಹಿಂಗ ಅವ್ನ ಕತ್ತಿನ ಅವನು ಸುತ್ತಿಗೆ ಹಿಡ್ಕೊಂಡು ಇಲ್ಲೋಗ್ಬಿಟ್ಟ ಅಂತ ಮೇಲ್ ನೋಡ್ತಾ ಇದ್ದಾನೆ. ಈಮು ಮೇಲಿಂದ ಬಂದು ಅವನ ಕತ್ತಿಲಿ ಅಂತ ಫುಲ್ ಅವನ ಇಡೀ ಪೂರ್ತಿ ಕತ್ತಿನ ಲೋಕಿ ಎದೆಗೆ ಇಳಿಸ್ತಾನೆ. ಅವ್ನ ಹಿಂಗೆ ಮೇಲೆ ಅಂತ ಅವ್ನ ಗದೆ ಹಿಡ್ಕೊಂಡು ಹಿಂಗೆ ಅವ್ನ ಸುತ್ತಿಗೆ ಹಿಡ್ಕೊಂಡು ನೋಡ್ತಾ ಇದ್ದಾನೆ. ಅವನ ಕತ್ತಿ ಮೇಲಿಂದ ಬಂದು ಇಲ್ಲಿ ಡೈರೆಕ್ಟ್ ಚೆಸ್ಟ್ಗೆನೆ ಚುಚ್ಚುತ್ತೆ ಅಂಡ್ ಅವನ ಕತ್ತಿ ಪೂರ್ತಿ ಇಳಿಯುತ್ತದೆ ಹೊರಗಡೆ. ಮ್ಯಾನ್ ಕ್ರೇಜಿ. ಅಂಡ್ ಈ ಅಟ್ಯಾಕ್ ನ ಹೆಸರು ಈಮು ಹೇಳೋದು ನೆಮಸಿಸ್, ನೆಮಸಿಸ್ ಅಂತ ಹೇಳ್ತಾನೆ. ಸೊ ಇಟ್ಸ್ ರಿಯಲಿ ಕ್ರೇಜಿ. ಅಂಡ್ ಇವಾಗ ಆಬ್ವಿಯಸ್ಲಿ ಲೋಕಿ ಬಾಯಿಂದ ಬ್ಲಡ್ ಚಿಮ್ತಾ ಇದೆ ಅಂಡ್ ಅವನು ಕೊಲ್ಯಾಪ್ಸ್ ಆಗಿ ಕೆಳಗಡೆ ಬೀಳ್ತಾನೆ. ಅಂಡ್ ಇವಾಗ ಈ ಹೇಳೋದು ಶುರು ಮಾಡ್ತಾನೆ, ಸ್ಟ್ರೆಂತ್ ಈಸ್ ಆನ್ ಅಟ್ರಿಬ್ಯೂಟ್ ಪೀಪಲ್ ನ್ಯಾಚುರಲಿ ಕ್ರೇವ್. ಯಾಕಂದ್ರೆ ಈಮು ಹೇಳ್ತಾ ಇದ್ದಾನೆ, ಶಕ್ತಿ ಅನ್ನೋದು ಮನುಷ್ಯರಿಗೆ ತುಂಬಾ ಜಾಸ್ತಿ ಬೇಕು ಅಂತ ಅವ್ರಿಗೆ ಆಸೆ ಆಗ್ತಿರುತ್ತೆ ಅಂತ ಈಮು ಹೇಳ್ತಾ ಇದ್ದಾನೆ. ಅಂಡ್ ಲೋಕಿ ಇವಾಗ ಫುಲ್ ರಿಕವರ್ ಆಗ ಫುಲ್ ಸುಸ್ತಾಗ್ಬಿಟ್ಟು ಫುಲ್ ಕೆಳಗಡೆ ಕೊಲ್ಯಾಪ್ಸ್ ಆಗಿ ಬಿಟ್ಬಿಟ್ಟಿದ್ದಾನೆ ಸರಿನಾ. ಅಂಡ್ ಈಮು ಮತ್ತೆ ಹೇಳೋದಕ್ಕೆ ಕಂಟಿನ್ಯೂ ಮಾಡಕ್ಕೆ ಶುರು ಮಾಡ್ತಾನೆ. ಅಂಡ್ ಯೆಟ್ ದೇರ್ ಕ್ರೇವಿಂಗ್ ಬೀಸ್ ಈಸಿಲಿ ಸ್ಯಾಟಿಸ್ಫೈಡ್ ವಿಯಾ ಕರಪ್ಷನ್. ಸೊ ಅವ್ರಿಗೆ ಪವರ್ ಈಸಿಯಾಗಿ ಸಿಗಬೇಕು ಅಂತ ಅವರು ಕರಪ್ಷನ್ ನ ಮೊರೆ ಹೋಗ್ತಾರೆ. ಅವರು ಒಂಥರ ಮೋಸ ಮಾಡೋದ್ರ ಕಡೆ ಹೊರಡ್ತಾರೆ, ಅವ್ರಿಗೆ ಬೇಗ ಶಕ್ತಿ ಸಿಗ್ಬಿಡ್ಲಿ ಅಂತ. ಸೊ ಆಗ ನಾವು ಡಾರಿ ಮತ್ತೆ ಬ್ರಾಗಿ ಅವ್ರು ಯಾವಾಗ ಡಾಮಿ ರಿವರ್ಸಿ ಆಗಿ ಟರ್ನ್ ಆಗಿದ್ರಲ್ಲ ಅದ್ರ ಪಿಕ್ಚರ್ ತೋರಿಸಿದ್ದಾರೆ ಸರಿನಾ. ಸೊ ಕರಪ್ಷನ್ ಅಂದ್ರೆ ಇವಾಗ ಈ ಲೆಕ್ಕದಲ್ಲಿ ಇವಾಗ ಜೈಂಟ್ಸ್ ಕಡೆನೆ, ಜೈಂಟ್ಸ್ ಎದುರಾಳಿಯಾಗಿ ಈ ಡಾರಿ ಮತ್ತೆ ಬ್ರೋಗಿ ನಿಂತ್ಕೊಂಡಿದ್ರಲ್ಲ, ಅದು ಕರಪ್ಷನ್ ಆಬ್ವಿಯಸ್ಲಿ. ಸೊ ಅದು ಈಮುನ ಪವರ್ ಆಗಿದ್ರು ಅದು ಕರಪ್ಷನ್ ತರ ಇರೋದ್ರಿಂದ ಅದನ್ನ ಕರಪ್ಷನ್ ಅಂತ ಹೇಳ್ತಾನೆ. ಸೊ ಇವಾಗ ಈಮುನ 3 ಪದನ ಅವನು ಫುಲ್ ಹೈಲೈಟ್ ಮಾಡಿ ಹೇಳ್ತಾನೆ. ಒಂದು ಕರಪ್ಷನ್, ಇನ್ನೊಂದು ಕವಿನೆಂಟ್ ಅಂತ ಹೇಳ್ತಾನೆ. ಕವಿನೆಂಟ್ ಅಂದ್ರೆ ಆಬ್ವಿಯಸ್ಲಿ ಈಮುನ ಕಾಂಟ್ರಾಕ್ಟ್ ಏನ್ ಕೊಡ್ತಾನೆ ಅವನೆಲ್ಲ ಡೀಪ್ ಸಿ ಕಾಂಟ್ರಾಕ್ಟ್ಸ್ ಅದೆಲ್ಲ ತೋರಿಸಿದ್ದಾರೆ. ಸೊ ಈ ಕವಿನೆಂಟ್ ಪಿಕ್ಚರ್ ಅಲ್ಲಿ ನಮ್ಗೆ ಈ ಹೆರಾಲ್ಡ್ ನ ಡೀಪ್ ಸಿ ಕಾಂಟ್ರಾಕ್ಟ್ ಕೊಟ್ಟಿದ್ನಲ್ಲ ಈಮು, ಆ ಕವಿನೆಂಟ್ ಆದ್ರೂ ಹಾಕಿದ್ದಾರೆ ಸರಿನಾ. ಸೊ ಕರಪ್ಷನ್, ಕವಿನೆಂಟ್ ಮತ್ತೆ ಪವರ್. ಸೊ ಈ ಪವರ್, ಈ 3 ಸೇರಿದ್ರೆ, ಈ 3 ಒಟ್ಟಿಗೆ ಸೇರಿಸಿ ಇದೊಂದು ಟ್ರಿನಿಟಿ ಆಗುತ್ತೆ. ಸೊ 3 ಒಟ್ಟಿಗೆ ಸೇರುತ್ತೆ ಅಂತ ಹೇಳ್ತಾ ಇರೋದು ಸರಿನಾ. 3 ಒಟ್ಟಿಗೆ ಟ್ರಿನಿಟಿ ಆಗುತ್ತೆ. ಅಂಡ್ ಇದು ಹೇಳೋ ಸಮಯದಲ್ಲೇ ಈಮು ಎಷ್ಟು ತರ ಅವನ ವೆಪನ್ಸ್ ನ ಯೂಸ್ ಮಾಡ್ಕೋತಾನೆ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವನ ವಿಂಗ್ಸ್ ಅಲ್ಲಿ ಹಾರ್ಕೊಂಡು ಜೈಂಟ್ ಫಾರ್ಮ್ ಅಲ್ಲಿ ಅವನ ವಿಂಗ್ಸ್ ನೆಲ್ಲ ಬಂದು ಇವಾಗ ಜೈಂಟ್ ಫಾರ್ಮ್ ಅಲ್ಲಿ ಹಾರ್ತಾ ಇದ್ದಾನೆ. ಅಂಡ್ ಅವನ ವೆಪನ್ ಇವಾಗ ಕತ್ತಿಯಾಗಿತ್ತಲ್ಲ. ಅಂಡ್ ನೆಕ್ಸ್ಟ್ ತಗೊಳ್ಳಿ, ಇವಾಗ ಅವನ ವೆಪನ್ ಇವಾಗ ಒಂಥರ ನಿಮ್ಗೆ ಯಾವ ತರ ಎಕ್ಸ್ಪ್ಲೇನ್ ಮಾಡಲಿ ಇದನ್ನ, ಈ ಬಾಹುಬಲಿ ಫಿಲಮ್ ಅಲ್ಲಿ ಬಲ್ಲಾಳ ದೇವ ಗದೆ ಯೂಸ್ ಮಾಡ್ತಿದ್ನಲ್ಲ, ಅವನ್ ಗದೆ ಮುಂದೆ ಹೋಗುತ್ತೆ, ಆದ್ರೆ ಪೂರ್ತಿ ಚೈನ್ ಎಲ್ಲ ಕನೆಕ್ಟ್ ಆಗಿರುತ್ತಲ್ಲ, ಸಿಮಿಲರ್ ಆಗಿ ಅನಿಸ್ತಾ ಇದೆ ಇಲ್ಲಿ ಸರಿನಾ. ಅವನ್ ಗದೆ ಫುಲ್ಲು ಮತ್ತೆ ಗದೆ ತರ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆದ್ರೆ ಈ ಸರಿ ಗದೆ ತರ ಕಾಣಿಸ್ತಿಲ್ಲ, ಅದೊಂಥರ ಈ ಡೆವಿಲ್ದು ಅವನು ಓಮೆನ್ ಮಾಡಿದಾಗ ಡೆವಿಲ್ ಬರ್ತಿದ್ದಲ್ಲ ಅಂತ ಡೆವಿಲ್, ಆ ತರ ಡೆವಿಲ್ ಫೇಸ್ ಆಗಿದೆ ಆ ಗದೆ. ಅಂಡ್ ಅದರಿಂದ ಚೈನ್ ಕನೆಕ್ಟ್ ಆಗಿ ಮತ್ತೆ ಅವನ ಈಟಿಗೆ ಕನೆಕ್ಟ್ ಆಗಿದೆ. ಸೊ ಸೇಮ್ ಬಾಹುಬಲಿಲಿ ಬಲ್ಲಾಳದೆ ಒಂದು ವೆಪನ್ ಇತ್ತಲ್ಲ ಗದೆ, ಅದೇ ತರ ಸೇಮ್ ಚೈನ್ ಕನೆಕ್ಟ್ ಆಗಿ ಇದೆ ಸರಿನಾ. ಅಂಡ್ ಇವಾಗ ಮತ್ತೆ ಲೋಕಿ ಸ್ವಲ್ಪ ರಿಕವರ್ ಆಗ್ತಾ ಇದ್ದಾನೆ. ಅವ್ನು ಫುಲ್ ಸುಧಾರಿಸ್ಕೊಂಡು, ಯಾಕಂದ್ರೆ ಕತ್ತಿ ಪೂರ್ತಿ ಅವ್ನ ಜೊತೆಗೆ ಚುಚ್ಚಿಬಿಟ್ಟಿದ್ದಾನೆ, ಪೂರ್ತಿ ಕತ್ತಿ ಚುಚ್ಚಿದ್ದ. ಸ್ವಲ್ಪ ಸುಧಾರಿಸ್ಕೊಂಡು
ಅನ್ಕೊಂಡು ಮತ್ತೆ ಅವನ ಸುತ್ತಿಗೆನ ಎತ್ಕೊಂಡು ಹ್ಯಾಮರ್ನ ಎತ್ಕೊಂಡು ಮತ್ತೆ ಈಮು ಕಡೆಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಈಮು ಇವಾಗ ಸೇಮ್ ಹೇಳೋದಲ್ಲ, ಅವನು ಬಲ್ಲಳದ ಒಂಥರ ಕಾಣಿಸೋ ವೆಪನ್ ತರ ಮಾಡ್ಕೊಂಡು ಅವನ ಡೆವಿಲ್ ಫೇಸ್ ಗದೆ ತರ ಇರೋದು ಇವಾಗ ಲೋಕಿಯ ಗದೆಗೆ ಹೋಗಿ ಸ್ಮ್ಯಾಶ್ ಆಗುತ್ತೆ. ಅಂಡ್ ಕ್ರೇಜಿ ಗುರು. ಆದ್ರೆ ಪಾಯಿಂಟ್ ಏನಂದ್ರೆ, ಲೋಕಿ ಅವನ ಗದೆಯಿಂದ ಲೋಕಿ ಅವನ ಸುತ್ತಿಗೆಯಿಂದ ಹಿಡ್ಕೊಂಡು ಇನ್ನೇನು ಈಮು ವೆಪನ್ಗೆ ಅಟ್ಯಾಕ್ ಮಾಡೋಷ್ಟ್ರಲ್ಲಿ ಅದಕ್ಕಿಂತ ಮುಂಚೆನೆ ಈಮುನ ಫುಲ್ಲು ಏನಿದೆ ಆ ಬಾಂಬು, ಆ ಡೆವಿಲ್ ಬಾಂಬು ಹೋಗಿ ಲೋಕಿ ಮುಖಕ್ಕೇನೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಕ್ರೇಜಿ. ಯಾಕಂದ್ರೆ ಲೋಕಿ ಫುಲ್ ಟಯರ್ಡ್ ಆಗಿದ್ದ, ಅವನ್ ಗದೆನ ಎತ್ಕೊಂಡು ಇನ್ನೇನು ಅಟ್ಯಾಕ್ ಮಾಡ್ತಿದ್ದ ಅಷ್ಟ್ರಲ್ಲಿ ಆಲ್ರೆಡಿ ಬಂದ್ಬಿಟ್ಟು ಆ ಡೆವಿಲ್ ಬಾಂಬು ಬಂದು ಹೊಡೆದ್ಬಿಟ್ಟೆ ಮುಖಕ್ಕೆ. ಲೋಕಿ ಫುಲ್ ನಾಕ್ಔಟ್. ಆ ಟ್ರಿನಿಟಿ ಇವಾಗ ಲೋಕಿ ಈಮು ಹೇಳ್ತಿದ್ನಲ್ಲ, ಈ ಮೂರು ಯಾವ್ದು ಏನ್ಸರಿ ನೆನಪಿಸ್ಬಿಡ್ತೀನಿ ನಿಮ್ಗೆ, ನನಗೇನು ಮಾತಾಡಿತು, ಕರಪ್ಷನ್, ಕವಿನೆಂಟ್ ಮತ್ತೆ ಪವರ್, ಈ ಮೂರು ಒಟ್ಟಿಗೆ ಸೇರಿದ್ರೆ ಅದೊಂದು ಟ್ರಿನಿಟಿ ಆಗತ್ತೆ. ಆ ಟ್ರಿನಿಟಿನ ನಾವು ಡೊಮಿನಿಯನ್ ಅಂತ ಕರಿತೀನಿ ಅಂತ ಹೇಳ್ತಾನೆ. ಸೊ ಡೊಮಿನಿಯನ್ ಅಂದ್ರೆ ನಾನು ಸರ್ಚ್ ಮಾಡ್ದಂಗೆ ಅದೊಂದು ಪ್ರಭುತ್ವ ಅಂತಾರೆ, ಎಲ್ಲಾದ್ರ ಮೇಲೂ ಕಂಟ್ರೋಲ್ ಇರುವಂತದ್ದು, ಎಲ್ಲಾರ ಮೇಲೂ ಕಂಟ್ರೋಲ್ ಇರೋರ್ನ ಪ್ರಭುತ್ವ ಡೊಮಿನಿಯನ್ ಅಂತ ಕರೀತಾರೆ, ಸರಿನಾ? ಸೊ ಇವಾಗ ಅದನ್ನ ನಾನು ಡೊಮಿನಿಯನ್ ಅಂತ ಕರಿತೀನಿ ಅಂತ ಹೇಳ್ತಾನೆ. ಅಂಡ್ ಇವಾಗ ಇಂಟ್ರೆಸ್ಟಿಂಗ್ ವಿಷಯ ನೀಡೋದು. ಸೊ ಇವಾಗ ಲೋಕಿ ಅವನ ಮುಖಕ್ಕೆ ಬಾಂಬ್ ಹೊಡಿಸ್ಕೊಂಡು ಫುಲ್ಲಿ ಹೋಗಿ ಬಿದ್ದಿರ್ತಾನೆ. ಅಂಡ್ ಇವಾಗ ಈಮು ಕೇಳ್ತಾನೆ, ನಿನಗೂ ಆ ಶಕ್ತಿ ಬೇಕಾ? ನಿನಗೂ ಆ ತರ ಪವರ್ಫುಲ್ ಆಗೋದಕ್ಕೆ ಆಸೆನಾ? ನಿನಗೂ ಆ ತರ ಶಕ್ತಿ ಬೇಕಾ ಅಂತ ಈಮು ಕೇಳ್ತಾ ಇದ್ದಾನೆ. ಸೊ ಆಬ್ವಿಯಸ್ಲಿ ನಮ್ಗೆ ಮುಂಚೆನೆ ಗೊತ್ತಿತ್ತು ಈಮುನ ಟೋಟಲ್ ಪಾಯಿಂಟ್ ಆಫ್ ದಿಸ್ ಫೈಟೇ ಇದು ಅಂತ. ಯಾಕಂದ್ರೆ ನಾವು ಎಲ್ಬಾಫ್ ನ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ, ಶ್ಯಾಮ್ ರಾಕ್ ಮತ್ತೆ ಗುಂಕೋ ಮೊದ್ಲೇನೆ ಬಂದಿದ್ರು ಲೋಕಿನ ಈ ಗಾಡ್ಸ್ ನೈಟ್ಸ್ಗೆ ರಿಕ್ರೂಟ್ ಮಾಡ್ಕೊಳ್ಳೋದಕ್ಕೆ ಕರ್ಕೊಳ್ಳೋದಕ್ಕೆ ಬಂದಿದ್ರು. ಆದ್ರೆ ಲೋಕಿ ಆಬ್ವಿಯಸ್ಲಿ ರಿಜೆಕ್ಟ್ ಮಾಡಿದ್ದ ಅದನ್ನ, ಇಲ್ಲ ನಾನು ಬರಲ್ಲ ಅಂತ ಫುಲ್ ಕೋಪದಿಂದಾನೆ ಹೇಳಿದ್ದ. ಸೊ ಇವಾಗ ಈಮು ಮತ್ತೆ ಅವನ್ನ ಆಫರ್ ಮಾಡ್ತಾ ಇದ್ದಾನೆ, ಬಾ ನನ್ನ ಜೊತೆ ಸೇರ್ಕೋ, ನಿನಗೂ ಕಾಂಟ್ರಾಕ್ಟ್ ಕೊಡ್ತೀನಿ, ನಿನಗೂ ನನ್ನ ಜೊತೆ ಕಾಂಟ್ರಾಕ್ಟ್ ಅಲ್ಲಿ ಇರ್ಬೋದು, ನಿನಗೂ ಸಿಕ್ಕಾಬಟ್ಟೆ ನಿಮ್ಮ ಅಪ್ಪನ ತರನೇ ಶಕ್ತಿ ಎಲ್ಲ ಬರುತ್ತೆ ಅಂತೆಲ್ಲ ಫುಲ್ ಎಲ್ಲ ಆಸೆ ತೋರಿಸ್ತಾ ಇದ್ದಾನೆ. ಬಟ್ ಆಬ್ವಿಯಸ್ಲಿ ನಿನಗೆ ಗೊತ್ತಲ್ಲ, ಇವಾಗ ಲೋಕಿ ಫುಲ್ ಮತ್ತೆ ರಿಕವರ್ ಆಗಿ ಅವನ ಹ್ಯಾಮರ್ ಇಂದ ಫುಲ್ ಈಮು ತಲೆಗೆ ಬೈಡ್ ಅಂತ ಹೊಡಿತಾನೆ ಅವನ ಹ್ಯಾಮರ್ ಇಂದ. ನೋ, ಐ ಡೋಂಟ್ ವಾಂಟ್ ಇಟ್, ನನಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಲೋಕಿ ಹೇಳ್ತಾನೆ. ಅಂಡ್ ಇದು ಮಾತ್ರ ಸರಿಯಾಗಿ ಹೊಡೆದಿದೆ ಈಮುಗೆ, ಸರಿನಾ? ಆದ್ರೂ ಕೂಡ ಈಮು ಮತ್ತೆ ರೆಜನರೇಟ್ ಆಗ್ತಾನೆ. ಸೊ ಅವನಿಗೇನು ತೊಂದರೆ ಆಗಲ್ಲ ಇದರಿಂದ. ಸೊ ಇವಾಗ ಲೋಕಿ ಸುಸ್ತಾಗಿ ಕುತ್ಕೊಂಡಿದ್ದಾನೆ, ಸದ್ಯ ಒಂದೇ ಏಟು ಹೊಡೆದ್ನಲ್ಲ ಅಂದ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದಾನೆ. ಅಂಡ್ ಇವಾಗ ಲೋಕಿ ಕೇಳ್ತಾನೆ, ಸೊ ಗಾಡ್ಸ್ ಡೊಮಿನಿಯನ್, ದಟ್ಸ್ ಯುವರ್ ಪವರ್? ಸೊ ಪ್ರಭುತ್ವ, ದೇವರ ಪ್ರಭುತ್ವ ಅಂದಲ್ಲ, ಅದೇನಾ ನಿನ್ನ ನಿಜವಾದ ಪವರು, ನಿಜವಾದ ಶಕ್ತಿ ಅದೇನಾ ಅಂತ ಕೇಳ್ತಾನೆ. ಅಂಡ್ ಲೋಕಿ ಹಂಗೆ ಹೇಳ್ತಾನೆ, ಇಟ್ ಸೌಂಡ್ಸ್ ಮೋರ್ ಲೈಕ್ ಎ ಡೀಲ್ ವಿತ್ ದ ಡೆವಿಲ್ ಟು ಮೀ. ಆದ್ರೆ ನನ್ಗೆ ಯಾಕೋ ಅನಿಸ್ತಿದೆ ನೀನು ದೇವರ ಡೊಮಿನಿಯನ್ಗಿಂತ ನೀನ್ ಯಾಕೋ ಡೆವಿಲ್ ಜೊತೆಗೆ ಡೀಲ್ ಮಾಡ್ಕೊಂಡಿರೋ ತರ ನನ್ಗೆ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಕ್ರೇಜಿ ಲಾರ್ಡ್ ತಿಳ್ಕೊತಾ ಇದೀವಿ ನಾವು. ಅಂಡ್ ಈಮು ಕೇಳ್ತಾನೆ, ಇಸ್ ದಟ್ ಸೊ? ಓ ಹೌದಾ, ಅದ್ರಲ್ಲಿ ಅವೆರಡರಲ್ಲಿ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಿದ್ಯಾ ನಿನಗೆ ಅಂತ ಕೇಳ್ತಾನೆ. ಸೊ ಬ್ರೋ, ಅವೆರಡರಲ್ಲಿ ಡಿಫ್ರೆನ್ಸ್ ಕಾಣಿಸ್ತಿದ್ಯಾ ಅಂದ್ರೆ ದೇವರು ಗಾಡ್ ಮತ್ತೆ ಡೆವಿಲ್ ಇವೆರಡರಲ್ಲೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ಈಮು ಕೇಳ್ತಾ ಇದ್ದಾನೆ. ಆದ್ರೆ ನನಗ್ ಮಾತ್ರ ಡೆವಿಲ್ ಮತ್ತೆ ಗಾಡ್ಸ್ ಅಲ್ಲಿ ಎರಡು ಡಿಫ್ರೆನ್ಸ್ ಕಾಣಿಸ್ತಿದ್ಯಾ ಅಂತ ಅವ್ನು ಕೇಳ್ತಾನೆ. ಅಂಡ್ ಇದು ನಮಗ್ ಗೊತ್ತಾಗತ್ತೆ, ಇವಾಗ ನಮ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಸರಿ, ನಾವು ಓಡೋ ಸೆನ್ಸೆ. ಇವಾಗ ಈಮು ಗಾಡ್ ಜೊತೆ ಡೀಲ್ ಮಾಡ್ಕೊಂಡಿದ್ದಾನೆ ಅಥವಾ ಡೆವಿಲ್ ಜೊತೆಗೆ ಡೀಲ್ ಮಾಡ್ಕೊಂಡಿರೋ ತರ ಪವರ್ಸ್ ಇದೆಯಾ ಅಂತ. ಸೊ ಫುಲ್ಲಿ ಕನ್ಫ್ಯೂಸಿಂಗ್. ಅಂತ ಇವಾಗ ಈಮು ಪವರ್ನ ಒಂಥರ ವರ್ಡ್ಸ್ ಗಳಲ್ಲಿ ಹಾಕೋದಕ್ಕೆ ಆಗ್ತಾ ಇಲ್ಲ, ಅವನ ಪವರ್ ನಿಜವಾಗ್ಲೂ ಏನು ಅಂತ. ಆದ್ರೂ ಅವ್ನು ಟ್ರೈ ಮಾಡ್ತಾ ಇದ್ದಾನೆ ಅವನ ಪವರ್ ಏನು ಅಂತ, ಬಟ್ ನಮ್ಗೆ ಗೊತ್ತಾಗ್ತಿಲ್ಲ. ಅಂಡ್ ನಾನೇನೇ ಆದ್ರೂ ನಿನ್ನ ಆಫರ್ನ ಒಪ್ಕೊಳ್ಳಲ್ಲ ಅಂತ ಅವನ್ ಲೋಕಿ ಫುಲ್ ಕೋಪದಿಂದ ಹೇಳ್ತಾ ಇದ್ದಾನೆ. ಅಂಡ್ ಮತ್ತೆ ಮೇಲೆದ್ದು ಅವನ ಸುತ್ತಿಗೆನ ಕೈ ಹಿಡ್ಕೊಂಡಿದ್ದಾನೆ. ನಾನೇನೇ ಆದ್ರೂ ನಿನ್ನ ಶಕ್ತಿ, ನಿನ್ನ ಕಾಂಟ್ರಾಕ್ಟ್ ನಾನು ತಗೊಳ್ಳಲ್ಲ ಅಂತ ಲೋಕಿ ಹೇಳ್ತಾ ಇದ್ದಾನೆ, ಸರಿನಾ? ಅಂಡ್ ನಿಮ್ ನೆನಪಿಲ್ಲಿ ಲೀಮು ಇವಾಗ ಫುಲ್ ಡೆವಿಲ್ ಫಾರ್ಮ್ ಅಲ್ಲಿ ಇದ್ದಾನೆ, ಸರಿನಾ? ಅವನ ವಿಂಗ್ಸ್ ಎಲ್ಲ ಬಂದಿದೆ, ಅವನ ಮೇಲ್ಗಡೆ ಇವಾಗ ಏಂಜಲ್ಸ್ ಯಾವ ತರ ರಿಂಗ್ ಇರುತ್ತೋ ವೈಟ್ ಕಲರ್, ಅದೇ ತರ ಇಲ್ಲಿ ಬ್ಲಾಕ್ ಕಲರ್ ರಿಂಗ್ ಇದೆ. ಸೊ ಲಿಟ್ರಲಿ ಇವಾಗ ಏಂಜಲ್ ನ ತೆಗೆದು ಡೆವಿಲ್ ತರ ಹೆಂಗ್ ಕಾಣಿಸ್ತಾರೋ ಅದೇ ತರ ಸೇಮ್ ಕಾಣಿಸ್ತಿದೆ, ಆದ್ರೆ ಆ ರಿಂಗ್ ಅಲ್ಲಿ ಕಣ್ಗಳೆಲ್ಲ ಇದೆ. ಸೊ ನೆನಪಿರ್ಲಿ. ಸೊ ಇಷ್ಟೆಲ್ಲ ಆದ್ಮೇಲೆ ದ ವರ್ಲ್ಡ್ ಇಟ್ ಸೆಲ್ಫ್ ರಿಜಾಯ್ಸ್ ಇನ್ ದ ಸ್ಟೇಟ್ ಆಫ್ ಡೊಮಿನಿಯನ್.
ಇಡೀ ಪ್ರಪಂಚಕ್ಕೆ ಈ ಡೊಮಿನಿಯನ್ನೇ ಇಷ್ಟ ಅಂತ ಹೇಳ್ತಾನೆ. ಸೊ ಇದೇ ಟೈಮಲ್ಲಿ ಎಕ್ಸಾಕ್ಟ್ ಆಗಿ ನಾವು ದ ವಾಯ್ಡ್ ಸೆಂಚುರಿನ ಫ್ಲಾಶ್ ಬ್ಯಾಕ್ ಒಂದೇ ಒಂದು ಸಣ್ಣ ಪ್ಯಾನಲ್ ಅಲ್ಲಿ ನೋಡ್ತೀವಿ. ಅಂಡ್ ಅದು ಆಬ್ವಿಯಸ್ಲಿ ನಮ್ಗೆ ನೀಟಾಗಿ ಕಾಣಿಸಿಲ್ಲ, ಇದೊಂಥರ ಸಿಲ್ವರ್ ತರ ಇದೆ ಸರಿನಾ. ಸಿಲ್ವರ್ ಎಲ್ಲ ಬ್ಲಾಕ್ ಬ್ಲಾಕ್ ಆಗಿ ಕವರ್ ಆಗಿದೆ. ಬಟ್ ನಾವು ಆದ್ರೂ ನೋಡ್ತೀವಿ ಜಾಯ್ ಬಾಯ್ ನಗ್ತಾ ಇರೋದು. ಮಾಮೂಲಿ ಇವಾಗ ಲೂಫಿ ಗೇರ್ 5 ಅಲ್ಲಿ ಇದ್ರೆ ಯಾವ ತರ ಸ್ಮೈಲ್ ಮಾಡ್ತಿರ್ತಾನೋ ಅದೇ ತರ ಸಿಮಿಲರ್ ಆಗಿ ಕಾಣಿಸ್ತಿದೆ. ಅಂಡ್ ಅವನು ಹ್ಯಾಟ್ ಕೂಡ ಹಾಕೊಂಡಿದ್ದಾನೆ ಸರಿನಾ. ಅಂಡ್ ಅವನು ನಗ್ತಾ ಇದ್ದಾನೆ. ಅಂಡ್ ಹಿಂದೆಗಡೆ ಈಮು ನಿಂತ್ಕೊಂಡಿದ್ದಾನೆ. ಅಂಡ್ ಮುಂದೆಗಡೆ ಈ ಕಡೆ ಹಾ 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 ಅಂತ ಇವಾಗ ಜಾಯ್ ಬಾಯ್ ನಗ್ತಾ ಇರೋ ತರ ಕಾಣಿಸಿದ್ದಾರೆ. ಸೊ ಇವಾಗ ಈಮು ಹೇಳಿದ್ದ ಈ ಡೊಮಿನಿಯನ್ನ ಪ್ರಪಂಚ ಇಷ್ಟಪಡುತ್ತೆ ಅಂತ ಹೇಳಿದ್ದ. ಅದೇ ತರ ಇವಾಗ ಜಾಯ್ ಬಾಯ್ ನ ನೆನೆಸ್ಕೊಂಡು ಇಸ್ ಇನ್ ದಟ್ ರೈಟ್, ನಿಜ ತಾನೇ ಅಂತ ಹೇಳ್ತಾನೆ. ಅಂಡ್ ನಿಜ ತಾನೆ ಅಂತ ಹೇಳ್ಬಿಟ್ಟು ಅವನ್ ಫುಲ್ ಕೋಪದಿಂದ ಇಸ್ ಇಟ್ ರೈಟ್ ಜಾಯ್ ಬಾಯ್ ಅಂತ ಕೇಳ್ತಾನೆ ಸರಿನಾ. ನಿಜ ತಾನೇ ಜಾಯ್ ಬಾಯ್ ಅಂತ ಕೇಳ್ತಾನೆ. ಸೊ ಇಲ್ಲಿ ಮಾತ್ರ ಈಮು ನೋಡೋದಕ್ಕೆ ಸಿಕ್ಕಾಪಟ್ಟೆ ಟ್ಯಾರಿಫೈ ಆಗಿದೆ ಸರಿನಾ. ಕ್ರೇಜಿ, ಸೂಪರ್ ಕ್ರೇಜಿ. ಅವ್ನು ಫುಲ್ ಕೋಪ ಅನ್ಕೊಂಡ್ಬಿಟ್ಟಿದ್ದಾನೆ. ನಿಜ ತಾನೇ ಜಾಯ್ ಬಾಯ್ ಅಂತ. ಅವನ ಫ್ಲಾಶ್ ಬ್ಯಾಕ್ ಎಲ್ಲ ನೆನ್ಪು ಬರ್ತಾ ಇದೆ. ಸೊ ಇವಾಗ ಈಮು ಮತ್ತೆ ಜಾಯ್ ಬಾಯ್ ಫ್ರೆಂಡ್ಸಾ ಅಥವಾ ಎನಿಮೀಸಾ? ಫ್ರೆಂಡ್ಸ್ ಆಗಿದ್ದು ಮತ್ತೆ ಬೇರೆ ಬೇರೆ ಆದ್ರೆ ಇವಾಗ ಹೆಂಗೆ ಗೋಜೋ ಮತ್ತೆ ಗೆತೋ ತರ ಆದ್ರ ಗೊತ್ತಿಲ್ಲ. ಬಟ್ ಸೂಪರ್ ಕ್ರೇಜಿ. ಅವ್ರಿಬ್ರು ಸ್ಟೋರಿ ಏನು ಅಂತ ತಿಳ್ಕೊಳಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ ಸರಿನಾ. ಯಾವ ತರ ಫ್ರೆಂಡ್ಶಿಪ್ ಆಗಿದ್ರ ಅಥವಾ ಮೊದ್ಲಿಂದಾನು ವಿಲ್ಲನ್ಸ್ ಆಗಿದ್ರ, ಮಧ್ಯದಲ್ಲಿ ಬೇರೆ ಬೇರೆ ಆದ್ರ ಗೊತ್ತಿಲ್ಲ. ಕ್ರೇಜಿ ಆಗಿತ್ತು. ಇಸ್ ದಟ್ ರೈಟ್ ಜಾಯ್ ಬಾಯ್ ಅಂತ ಕೇಳ್ತಾನೆ ಸರಿನಾ. ಸಿಕ್ಕಾಪಟ್ಟೆ ಕೋಪದಿಂದ ಕೇಳ್ತಾನೆ ಸರಿನಾ ಈಮು. ಅಂಡ್ ಇದೇ ಟೈಮಲ್ಲಿ ನಾವು ಸ್ವಲ್ಪ ಪ್ಲೇಸ್ ನ ಶಿಫ್ಟ್ ಮಾಡ್ತೀವಿ ಸರಿನಾ. ಸೊ ಇವಾಗ ಈಮು ಫುಲ್ ಡಿಸ್ಟ್ರಾಕ್ಟ್ ಆಗಿದ್ದಾನೆ ಸರಿನಾ. ಯಾಕಂದ್ರೆ ಅವನ ಓಲ್ಡ್ ಮೆಮೊರೀಸ್ನೆಲ್ಲ ನೆನೆಸ್ಕೊಂಡು ಫುಲ್ ಅವ್ನು ಡಿಸ್ಟ್ರಾಕ್ಟ್ ಆಗಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಅವ್ನು ಫುಲ್ ಪಿಸ್ಟ್ ಆಗಿದ್ದಾನೆ, ಕೋಪ ಮಾಡ್ಕೊಂಡಿದ್ದಾನೆ ಸರಿನಾ. ಸೊ ಇವಾಗ ನಾವು ಶಿಫ್ಟ್ ಆಗ್ತೀವಿ. ಇವಾಗ ನಾವು ವಾಲ್ರಸ್ ಸ್ಕೂಲಲ್ಲಿ ಇದ್ದೀವಿ ಸರ್. ನಾವು ವಾಲ್ರಸ್ ಸ್ಕೂಲಲ್ಲಿ ನಾವು ಮುಂಚೆ ಇವಾಗ ಲೋಕಿ ಮತ್ತೆ ಲೂಫಿ ಇಬ್ರು ಸೇರ್ಕೊಂಡು ಊಟ ಮಾಡ್ತಿದ್ರಲ್ಲ ಆ ಜಾಗಕ್ಕೆ ಶಿಫ್ಟ್ ಆಗ್ತೀವಿ. ಲೂಫಿ ಇವಾಗ ಸ್ವಲ್ಪ ರಿಕವರ್ ಆಗಿದ್ದಾನೆ ಸರಿನಾ. ಅವ್ನು ಮುಂಚೆ ಅವ್ನು ಓಲ್ಡ್ ಫಾರ್ಮ್ ಅಲ್ಲಿ ಇದ್ದ, ತಾತನ್ ತರ ಕಾಣಿಸ್ತಿದ್ದ. ಬಟ್ ಇವಾಗ ಅವನು ರಿಕವರ್ ಆಗಿದ್ದಾನೆ, ಅವ್ನು ನಾರ್ಮಲ್ ಸ್ಟೇಜ್ ಅಲ್ಲೇ ಇದ್ದಾನೆ. ಅಂಡ್ ಅವನು ಇನ್ನ ಊಟ ತಿಂತಾ ಇದ್ದಾನೆ ಸರಿನಾ. ಊಟ ಅಂತ ಫುಲ್ ತುರುಕೋತಾ ಇದ್ದಾನೆ. ಅಂಡ್ ಆದ್ರೆ ಇವಾಗ ಸ್ವಲ್ಪ ನಮ್ಗೆ ಓಡ ಸೆನ್ಸ್ ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಸರಿನಾ. ಏನಂದ್ರೆ ಲೂಫಿ ಒಂದೊಂದ್ಸರಿ ತಿನ್ಕೊಂಡೇ ಮಾತಾಡಿದಾಗ ಅವ್ನು ಏನೇನು ಹೇಳ್ತಾನೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗಲ್ವಲ್ಲ. ಸೊ ಅದೇ ತರ ಮಾಡಿದ್ದಾರೆ ಇಲ್ಲೂ ಕೂಡ. ಲೂಫಿ ತಿನ್ಕೊಂಡೆ ಸರಿಯಾಗಿ ಜಾಸ್ತಿ ಭಯ ಹಾಕೊಂಡು ಅವ್ನು ಫುಲ್ ಎಲ್ಲ ಮಾಡ್ತಿದ್ದಾನೆ. ಆದ್ರೆ ನಮ್ಗೆ ಸ್ವಲ್ಪ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ ಸರಿನಾ. ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅವನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದಾನೆ ಅಂತ. ಸೊ ಲೂಫಿ ಹೇಳ್ತಾ ಇದ್ದಾನೆ ನನ್ಗಿನ್ನ ಶಕ್ತಿ ಬೇಕು, ನನ್ಗಿನ್ನ ಜಾಸ್ತಿ ಊಟ ಬೇಕು ಅಂತ ಫುಲ್ ಕೇಳ್ತಾ ಇದ್ದಾನೆ. ನನ್ಗಪ್ಪ ಇವ್ನಿಗೆ ಹಾಕಿ ನೋಡು ಹೆಂಗಿದೆ ಯಪ್ಪ, ಈ ತರ ನಾನು ಯಾವತ್ತೂ ಫೀಲ್ ಮಾಡಿಲ್ಲ ಇವನ ಹಾಕಿನ. ಸೊ ನಾನು ಇವನ್ನ ಸೋಲಿಸ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ತಿನ್ಬೇಕು, ಅವಾಗ ನಾನು ಇವನ್ನ ಸೋಲ್ಸಕ್ಕಾಗೋದು ಅಂತೆಲ್ಲ ಫುಲ್ ಎಲ್ಲ ಹೇಳ್ತಾ ಇದ್ದಾನೆ ಸರಿನಾ. ಸೊ ಇಲ್ಲ ನೋಟಿಸ್ ಮಾಡಿದ್ದೇನಂದ್ರೆ ಲೂಫಿ ಅವನ ಎನಿಮಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂತ ನೋಡ್ಬಿಟ್ಟು ಅವನು ಎಷ್ಟು ಊಟ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನ ಅಂತ. ಕ್ರೇಜಿ ಅನ್ಸಲ್ವಾ? ಯಾಕಂದ್ರೆ ಲೂಫಿ ಇವಾಗ ರಿಕವರ್ ಆಗಿದ್ದಾನೆ, ನಾರ್ಮಲ್ ಸ್ಟೇಟ್ ಅಲ್ಲೇ ಇದ್ದಾನೆ. ಅವ್ನು ಮತ್ತೆ ಇವಾಗ ಆಬ್ವಿಯಸ್ಲಿ ಗೇರ್ 5 ಹೋಗ್ಬೋದು ಆಬ್ವಿಯಸ್ಲಿ. ಆದ್ರೆ ಇವಾಗ ಲೂಫಿ ಯೂಶುವಲ್ಗಿಂತ ಜಾಸ್ತಿ ತಿಂತಾ ಇದ್ದಾನೆ. ಯಾಕಂದ್ರೆ ಈಮು ಅಷ್ಟು ಪವರ್ಫುಲ್ ಆಗಿದ್ದಾನೆ ಅಂತ. ಈಮುನ ಹಾಕಿ ಅವನಿಗೆ ಅಷ್ಟು ಪವರ್ಫುಲ್ ಅನ್ಸ್ತದೆ. ಇವನ್ನ ಸೋಲಿಸ್ಬೇಕು ಅಂದ್ರೆ ನಾನು ಇನ್ನೂ ಜಾಸ್ತಿ ತಿನ್ಬೇಕು, ನನ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ಬಿಟ್ಟು ಅವ್ನು ಫುಲ್ 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 ತಿಂತಾನೆ ಇದ್ದಾನೆ ಸರಿನಾ. ಫುಲ್ ತಿಂತಾ ಇದ್ದಾನೆ. ಅದಕ್ಕೋಸ್ಕರ ನನಗೆ ಡೌಟ್ ಬಂದಿದ್ದು ಲೂಫಿ ಅವನ ಎನಿಮೀಸ್ ನ ಶಕ್ತಿ ನೋಡ್ಕೊಂಡು ಡಿಸೈಡ್ ಮಾಡ್ತಾನ ಅಂತ. ಸೊ ಕ್ರೇಜಿ ಅನ್ಸ್ತದೆ ನನಗೆ. ಅಂಡ್ ನಾನು ಇಲ್ಲಿರೋದು ಎಲ್ಲಾರು ತಿಂದು ಖಾಲಿ ಮಾಡ್ಬಿಡ್ತೀನಿ ಅಂತ ಫುಲ್ ನಮ್ಗೆ ಝೂಮೌಟ್ ಆಗಿ ತೋರಿಸ್ತಾರೆ. ಅವ್ರು ಇನ್ನೂ ಸಿಕ್ಕಾಬಟ್ಟೆ ಫುಡ್ ಇದೆ ಸರಿನಾ. ಸಿಕ್ಕಾಬಟ್ಟೆ ಫುಡ್ ಇದೆ. ಅದನ್ನೆಲ್ಲ ತಿನ್ಬೇಕನ್ಸೋದಕ್ಕೆ ಲೋಕಿ ಕತೆ ಮುಗಿದೋಗುತ್ತೆ ಅನ್ಸುತ್ತೆ. ನೋಡೋಣ, ಯಾಕಂದ್ರೆ ಇನ್ನೂ ಕ್ರೇಜಿ ಆಗಿದೆ ಲೋಕಿ ಇಲ್ಲೋರು. ಸೊ ಇವಾಗ ನಾವು ನೆಕ್ಸ್ಟ್ ಪ್ಲಾನ್ ಶಿಫ್ಟ್ ಆಗ್ತೀವಿ. ಇವಾಗ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಗೆ ಈಮು ಇವಾಗ ಡಿಸ್ಟ್ರಾಕ್ಟ್ ಆಗಿದ್ದಾನೆ. ಅವ್ನು ಪೂರ್ತಿ ಇವಾಗ ಹಳೆ ಜಾಯ್ ಬಾಯ್ದು ಅದೆಲ್ಲ ನೆನ್ಸ್ಕೊಂಡು ಹಿಂಗೆ ಜಾಯ್ ಬಾಯ್ ಅಂತ ನೆನ್ಸ್ಕೊಂಡು ಎಲ್ಲ ಯೋಚನೆ ಮಾಡ್ಕೊಂಡು ನಿಂತಿದ್ದಾನೆ ಸರಿನಾ. ಆದ್ರೆ ಲೋಕಿ ಇವಾಗ ಸ್ವಲ್ಪ ರಿಕವರ್ ಆಗಿ ಮತ್ತೆ ಬಂದಿದ್ದಾನೆ ಸರಿನಾ. ನೀನೇನೋ ನಿನ್ನ ಹಳೆ ಯೋಚನೆಗಳಲ್ಲಿ ಕಳೆದೋಗಿದ್ಯಾ ಅಂತ ಅನ್ಸುತ್ತೆ ಅನ್ಬಿಟ್ಟು ಲೋಕಿ ಅವರ ಸುತ್ತಿಗೆಲಿ ಈಮು ಮುಖಕ್ಕೆ ಹೆಂಗ್ ಹೊಡಿತಾನೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಪವರ್ಫುಲ್ ಮತ್ತೆ ಅಷ್ಟು ಸ್ಟ್ರೆಂತ್ ಇಂದ ಯೂಸ್ ಮಾಡಿ ಹೊಡಿತಾನೆ ಈಮುಗೆ. ಯಾಕಂದ್ರೆ ಈಮು ಇವಾಗ ಅದನ್ನ ಡಾಜ್ ಮಾಡೋದಕ್ಕಾಗಲಿ ಅಥವಾ ತಡೆಯೋದಕ್ಕಾಗಲಿ ನೋಡಲ್ಲ. ಯಾಕಂದ್ರೆ ಅವನ ವಾಯ್ಡ್ ಸೆಂಚುರಿ ಮೆಮೊರೀಸ್ ಅಲ್ಲಿ ಕಳೆದೋಗಿದ್ದಾನೆ. ಸೊ ಅದಕ್ಕೋಸ್ಕರ ಇವಾಗ ಲೋಕಿಗೆ ಇದೇ ಸರಿಯಾದ ಚಾನ್ಸು. ನಿನ್ನ ಹಳೆ ಮೆಮೊರೀಸ್ ಅಲ್ಲಿ ಕಳೆದೋಗಿದ್ಯಾ ಅನ್ಸುತ್ತೆ ಅನ್ಬಿಟ್ಟು ಅವನು ಸುತ್ತಲಿ ಹೊಡಿತಾನೆ ಸರಿನಾ. ಹೆಂಗ್ ಹೊಡೆದೋಗುತ್ತೆ. ಇದರಿಂದ ನನ್ಗೊಂದು ಗೊತ್ತಾಯ್ತು,
ನೀನ್ ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ಅಂಡ್ ಈಮು ಗಾಡ್ ಫುಲ್ ಮಾಮೂಲಿ ಸನ್ರಲ್ ಮಲ್ಲಿ ಇವಾಗ ಈಗಲೇ ಅವರು ಫುಲ್ ಹೇಳ್ತಿದ್ದಲ್ಲ, ಮುಂಚೆನೆ ಹೇಳ್ತಿದ್ದೆ ನಿಮ್ಗೆ, ಈಮು ಮತ್ತೆ ಈ ಲೋಕಿನ ಫೈಟು ವಾಲ್ಡ್ರಸ್ ಸ್ಕೂಲು ಮತ್ತೆ ಲೈಬ್ರರಿ ಹತ್ರ ಇರುವಂತ ಒಂದು ಬೀಚಲ್ಲಿ ನಡೀತಾ ಇತ್ತು ಅಂತ. ಸೊ ಇವಾಗ ಲೋಕಿ ಈಮುನ ಬೀಚಲ್ಲಿ ಹೊಡೆದಿದ್ದಕ್ಕೆ ಈಮು ಆರ್ಕೊಂಡು ಹೋಗ್ಬಿಟ್ಟು ಆಡಮ್ ಟ್ರೀಗೆ ಹೋಗಿ ಕಚ್ಕೊಂಡ್ಬಿಡ್ತಾನೆ, ಫುಲ್ ಕಚ್ಕೊಂಡ್ಬಿಡ್ತಾನೆ, ಟ್ರೀಗೆನೆ ಹೋಗಿ ಕಚ್ಕೊಂಡ್ಬಿಡ್ತಾನೆ ಈ ಲೋಕಿ ಹೊಡೆದಿದ್ದ ಫೋರ್ಸ್ಗೆ. ಕ್ರೇಜಿ, ಸೂಪರ್ ಕ್ರೇಜಿ. ಅಂಡ್ ಇವಾಗ ನಾವು ಝೂಮ್ ಅಲ್ಲಿ ಹಾಕ್ಬಿಟ್ಟು ನೋಡ್ತೀವಿ, ಈಮು ಇದ್ದ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲಿ ರಕ್ತ ಸುರಿತಾ ಇದೆ, ಈಮುಗೆ ರಕ್ತ ಬರ್ತಾ ಇದೆ. ಸೊ ಫಸ್ಟ್ ಟೈಮ್ ಈಮು ಬ್ಲೀಡ್ ಆಗ್ತಿರೋದು. ಕ್ರೇಜಿ. ಅಂಡ್ ಈಮು ಹೋಗಿ ಕಚ್ಕೊಂಡಾದ್ಮೇಲೆ ಲೋಕಿಗೆ ಇನ್ನ ಪಿಸ್ಟ್ ಆಗ್ಬಿಟ್ಟು ಲೋಕಿ ಅವನ ನಿಡ್ ಹಾಗ್ ಫಾರ್ಮ್, ದೊಡ್ಡ ಡ್ರ್ಯಾಗನ್ ಫಾರ್ಮ್ಗೆ ಮುಂಚೆ ಟ್ರಾನ್ಸ್ಫಾರ್ಮ್ ಆಗಿದ್ದಲ್ಲ, ಅದೇ ತರ ಡ್ರ್ಯಾಗನ್ ಫಾರ್ಮ್ಗೆ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಅಂಡ್ ಫುಲ್ ಎಲ್ಬಾಫ್ ಅಲ್ಲಿರೋ ಸನ್ರಲ್ ಮೇಲೆಲ್ಲ ಕವರ್ ಆಗ್ತಾ ಇದೆ ಅವ್ನು ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ರೆ. ಅಂಡ್ ಈಮು ನಿಡ್ ಹಾಗ್ ಅಂತ ಈಮು ಹೇಳ್ತಾನೆ, ಸರಿನಾ? ಅಂಡ್ ಈಮು ಇವಾಗ ಅವನ ಕೈಯಿಂದ ಅವನ ಓಮೆನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಅವನ ಕೈಯಿಂದ ಬಾಂಬ್ ಡೆವಿಲ್ ಬಾಂಬ್ ಬರಲಿ ಅಂತ. ಅಂಡ್ ಅದೇ ತರ ಆ ನಿಡ್ ಹಾಗ್ ಲೋಕಿ ಕೂಡ ಅವನ ಬಾಯಿಂದ ಮಾಮೂಲಿ ಅವನು ಥಂಡರ್ದು ಬರೆದ್ ಬಿಡ್ತಾನಲ್ಲ, ಅದೇ ತರ ಅವನು ಕೂಡ ಫುಲ್ ಲೋಡ್ ಮಾಡ್ತಾ ಇದ್ದಾನೆ ಅವನ ಬಾಯಿಲಿ, ಅಂತ ಫುಲ್ ಅಲ್ಲ ಬಾಯಿಲಿ ಅವನ ಥಂಡರ್ ಲೋಡ್ ಮಾಡ್ತಾ ಇದ್ದಾನೆ. ಅಂಡ್ ಈ ಕಡೆ ಈಮು ಕೂಡ ಅವನ ಕೈಯಿಂದ ಓಮೆನ ಮಾಡ್ತಾ ಇದ್ದಾನೆ. ಆದ್ರೆ ನಾನು ನೋಟಿಸ್ ಮಾಡಿದ್ದು, ಈಮುನ ಕೈಯಲ್ಲಿ ಈ ಸರಿ ಯಾವುದೇ ತರದ ಬ್ಲ್ಯಾಕ್ ಫ್ಲೇಮ್ ಬರಲಿಲ್ಲ. ಅವನು ಮಾಡಕ್ ಹೊರಟಿದ್ದಾನೆ, ಓಮೆನ್ನ ಈ ತರ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ದಾನೆ, ಆದ್ರೆ ಯಾವುದೇ ತರದ ಬ್ಲ್ಯಾಕ್ ಫ್ಲೇಮ್ ಕಾಣಿಸ್ಕೊಂಡಿಲ್ಲ. ಸೊ ಏನೋ ನಡೀತಾ ಇದೆ, ಸೊ ಏನು ಅಂತ ಗೊತ್ತಿಲ್ಲ, ಸರಿನಾ? ಇದೇ ತರ ಇವಾಗ ಲೋಕಿ ಸೈಡ್ ಇಂದ ಮಾತ್ರ ನಮ್ಗೆ ತೋರಿಸ್ತಾರೆ, ಈಮು ಸೈಡ್ ಇಂದ ಏನಾಯ್ತು ಅಂತ ಗೊತ್ತಿಲ್ಲ. ಸೊ ಥಂಡರ್ ಥಾರ್ ಹ್ಯಾಮ್ ಅಂತ ಇವಾಗ ಈಮು ಲೋಕಿ ಅವನ ಬ್ರೆತ್ ನ ಬಿಡ್ತಾನೆ, ಸರಿ, ಥಂಡರ್ ಬ್ರೆತ್ ನ ಬಿಡ್ತಾನೆ ಈಮು ಕಡೆಗೆ. ಅಂಡ್ ಅದು ಹೋಗಿ ಸರಿಯಾಗಿ ಬ್ಲಾಸ್ಟ್ ಆಗುತ್ತೆ. ಬಟ್ ಈಮುಗೆ ಏನೂ ಆಗಲ್ಲ, ನಥಿಂಗ್, ಏನೂ ಆಗಲ್ಲ. ಸೊ ಮೋಸ್ಟ್ಲಿ ನನಗನ್ನಿಸ್ತಾ ಇದೆ ಈಮು ಕೂಡ ಅವನ ಓಮೆನ್ ಆಕ್ಟಿವೇಟ್ ಮಾಡಿ ಬಿಟ್ಟಿರ್ತಾನೆ, ಅದಕ್ಕೋಸ್ಕರ ಥೋರ್ ಹ್ಯಾಮ್ ನ ಮಧ್ಯದಲ್ಲೇ ಈ ಡೆವಿಲ್ ಬಾಂಬು ಕೂಡ ಬ್ಲಾಸ್ಟ್ ಆಗಿ ಎರಡು ಮಧ್ಯದಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಸೊ ಯಾರಿಗೂ ಏನು ಏಟ್ ಆಗಿಲ್ಲ ಅಂತ. ಅಂಡ್ ಇದೆಲ್ಲ ಆಗಿದ ತಕ್ಷಣ ಈಮು ಹೇಳ್ತಾನೆ, ಓ ಫೈನಲಿ ನೀನ್ ಬಂದ್ಯಾ ಅಂತ. ಸೊ ನಿಡ್ಹಾಗ್ ಹೇಳ್ತಾ ಇದ್ದಾನೆ, ಓ ಫೈನಲಿ ಬಂದ್ಯಾ ನೀನು ನಿಡ್ಹಾಗ್ ಅಂತ ಕೇಳ್ತಾ ಇದ್ದಾನೆ. ಅಂಡ್ ಲಾಸ್ಟ್ ಅಲ್ಲಿ ಒಂಥರ ಡೆವಿಲಿಶ್ ಸ್ಮೈಲ್ ಕೊಡ್ತಾನೆ ಅಂತ ಸ್ಮೈಲ್ ಕೊಡ್ತಾನೆ, ಒಂಥರ ಫಿಯರ್, ಒಂಥರ ಭಯ ಬರೋತಾ ಇದೆ ಸರಿನಾ ಸ್ಮೈಲು. ಫೈನಲಿ ಬಂದ್ಯಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ದಟ್ಸ್ ದಿ ಎಂಡ್ ಆಫ್ ದಿ ಚಾಪ್ಟರ್. ಸೊ ನನಗೇನ್ ತಲೆಗೆ ಬರ್ತಾ ಇದೆ ಅಂದ್ರೆ, ಅಲ್ಲ ಗುರು, ಝೋರೋನ ಮತ್ತೆ ಸಾಂಜಿನ ಒಂದೊಂದೇ ಏಡಲ್ಲಿ ಪಟ್ ಅಂತ ಬುಕ್ಸ್ ಹಾಕ್ಬಿಟ್ಟ ಈಮು. ಲೋಕಿ ಇಷ್ಟೊಂದು ಲಾಂಗ್ ತಗೋದಂದ್ರೆ ಲೋಕಿ ಎಷ್ಟು ಪವರ್ಫುಲ್ ಇರ್ಬೋದು ಯೋಚನೆ ಮಾಡಿ ಸುಮ್ಮನೆ. ಕ್ರೇಜಿ ಲೋಕಿ, ಕ್ರೇಜಿ. ಸೊ ಇವಾಗ ನಿಡ್ಹಾಗ್ ಆಗಿ ಬೇರೆ ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ. ಸೊ ಇವಾಗ ನಿಡ್ಹಾಗ್ ವರ್ಸಸ್ ಈಮು. ಇವಾಗ ಇಷ್ಟೊತ್ತಕ ಲೋಕಿ ವರ್ಸಸ್ ಈಮು ನೋಡಿದ್ವಿ, ಇವಾಗ ನೆಕ್ಸ್ಟ್ ಚಾಪ್ಟರ್ ನಾವು ಮೋಸ್ಟ್ಲಿ ನಿಡ್ಹಾಗ್ ವರ್ಸಸ್ ಈಮು ನೋಡ್ತೀವಿ ಅನ್ಸುತ್ತೆ. ಅಂಡ್ ನನಗನ್ನಿಸ್ತಾ ಇದೆ ನೆಕ್ಸ್ಟ್ ಚಾಪ್ಟರ್ ನ ಮಿಡಲ್ ಅಲ್ಲಿ ಅಥವಾ ಎಂಡಿಂಗ್ ಅಲ್ಲಿ ಲೂಫಿನೂ ಕೂಡ ಫೈಟ್ಗೆ ಜಾಯ್ನ್ ಆಗ್ತಾನೆ ಅಂತ ಅನಿಸ್ತಾ ಇದೆ. ಸೊ ಫೀಲಿಂಗ್ ಇದೆ ಆ ಥರ. ನೋಡೋಣ ನೆಕ್ಸ್ಟ್ ಚಾಪ್ಟರ್ ಏನಾಗುತ್ತೆ ಅಂದ್ರೆ. ಆದರೆ ನೆಕ್ಸ್ಟ್ ಚಾಪ್ಟರ್ ಮೋಸ್ಟ್ಲಿ ಬ್ರೇಕ್ ಇರುತ್ತೆ ಸರಿನಾ, ಯಾಕಂದ್ರೆ ಜಪಾನಲ್ಲಿ ಏನೋ ಒಂದು ಫೆಸ್ಟಿವಲ್ ಇದೆ, ಅದಕ್ಕೋಸ್ಕರ ಓಡೋ ಸೆನ್ಸೆ ಬ್ರೇಕ್ ತಗೊಳ್ಳಿ, ನೀವು ಆರಾಮಾಗಿ ಬರೀರಿ, ಏನು ತಲೆನೋವಿಲ್ಲ. ಸೊ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನೀಟಾಗಿ ಬರೀರಿ. ಕ್ರೇಜ್ ಆಗಿತ್ತು, ನನಗಂತೂ ಈ ಚಾಪ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮ್ಗೆ ಅನಿಸ್ತು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೋಕಿ ಅವನ ಕ್ವಶನ್ಸ್ ಕೇಳಿದ್ದಾಗಿರ್ಬೋದು ಅಥವಾ ಈ ಮೂನ ರೆಸ್ಪಾನ್ಸ್ ಆಗಿರ್ಬೋದು, ಅವನ ಶಕ್ತಿಗಳ ಬಗ್ಗೆ ರೆಸ್ಪಾನ್ಸ್ ಆಗಿರ್ಬೋದು, ಹೇಗಂತೂ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಅವನ ಟ್ರಿನಿಟಿ ಬಗ್ಗೆ, ಡೊಮಿನಿಯನ್ ಬಗ್ಗೆ ಕ್ರೇಜಿ ಆಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ಲೋಕಿ ಅವ್ರ ಅಪ್ಪನ ಸಾವಿಗೆ ಯಾರು ಕಾರಣ ಆಗಿದ್ದಾರೆ ಅವ್ರ ಮೇಲೆ ಡೈರೆಕ್ಟ್ ಆಗಿ ಫೈಟ್ ಆಡ್ತಿರೋದು ನನಗಂತೂ ಖುಷಿ ಇದೆ ಸರಿನಾ. ಯಾಕಂದ್ರೆ ಅವನು ಇಷ್ಟು ವರ್ಷ ಸಮುದ್ರದಲ್ಲಿ ಹುಡುಕ್ತಾ ಇದ್ದ ಯಾರು ನಮ್ಮ ಅಪ್ಪನಿಗೆ ಗೌರ್ಮೆಂಟ್ ವಿರುದ್ಧವಾಗಿ ಯಾರು ನಮ್ಮ ಅಪ್ಪನಿಗೆ ಇದೆಲ್ಲ ಮಾಡ್ಬಿಟ್ರು ಅಂತ. ಸೊ ಫೈನಲಿ ಅವನಿಗೆ ಅವ್ರ ಅಪ್ಪನ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋ ಆಪರ್ಚುನಿಟಿ ಸಿಕ್ಕಿದೆ. ಸೊ ಅದು ಈಡೇರುತ್ತಾ ನೋಡೋಣ. ನೆಕ್ಸ್ಟ್ ಚಾಪ್ಟರ್ ಮತ್ತೆ ನಿಮ್ಗೆ ಸಿಗ್ತೀನಿ. ಈ ಚಾಪ್ಟರ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ರಿವೀಲ್ ಸಿಗ್ತೀನಿ. ಬಾಯ್.